ಅಧಿಕಾರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಆಹ್ವಾನಿತ ಗಣ್ಯರನ್ನು ದಯಮಾಡಿ ವೇದಿಕೆಗೆ ತರಬೇಕು. ನಾಡೋಜ ಬರಗೂರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಹಾಗೇನೆ ಪ್ರೊಫೆಸರ್ ಎಲ್ ಮುಕುಂದರಾಜ್ ಅವರು ನಮ್ಮ ಜೊತೆಲಿದ್ದಾರೆ, ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೇನೆ ಇನ್ನೇನು ನಿರ್ದೇಶಕರು ಒಂದು ಮೀಟಿಂಗ್ ನಲ್ಲಿ ಇದ್ರು, ಒಂದೆರಡು ನಿಮಿಷದಲ್ಲೇ ಬರ್ತೀನಿ ಅಂತ ಹೇಳಿದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ನಿರ್ದೇಶಕರಾದಂತಹ ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿಯವರು ಬರಲಿರುವ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಈ ದಿನ ನಮ್ಮ ಜೊತೆಲಿ ವಿಶೇಷ ಆಹ್ವಾನಿತರಾಗಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರದ ನಾಮ ನಿರ್ದೇಶಕರು, ಸ್ವತಃ ರಂಗ ಕಲಾವಿದರು ಎಸ್ ಸಿದ್ದರಾಜ್ ಅವರು ನಮ್ಮ ಈ ಒಂದು ಆಹ್ವಾನವನ್ನ ಮನ್ನಿಸಿ ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೇನೆ ಡಾಕ್ಟರ್ ಎಚ್ ರಂಗಶ್ರೀ ರಂಗಸ್ವಾಮಿ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ರಂಗ ಚಟುವಟಿಕೆಗಳನ್ನ ಅತ್ಯುತ್ಸಾಹದಿಂದ ನಡೆಸ್ಕೊಂಡು ಬರ್ತಿರುವಂತವರು. ಮೊನ್ನೆ ಅಷ್ಟೇ ಕೂಡ ಅವರು ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆಯೋಜಿಸಿದ್ರು. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ಹಿರಿಯ ಪತ್ರಕರ್ತರು ದಯಮಾಡಿ ಮೌರ್ಯ ಪೂಜಾರಿ ಅವರು ದಯಮಾಡಿ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಜೀವನದಿ ವಾಯ್ಸ್ ಪತ್ರಿಕೆ ಮತ್ತು ನಮ್ಮ ಪತ್ರಿಕೆಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಜೊತೆಲಿ ಇದ್ದು ನಮ್ಮ ಒಡನಾಡಿಯಾಗಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುವಂತಹ ಮಂಜುನಾಥಯ್ಯ ಎಲ್ ದಯಮಾಡಿ ಅವರು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಹೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ದಿನ ಈ ಸಭಾಂಗಣದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಅನೇಕ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆಲಿದ್ದಾರೆ. ಅವರನ್ನು ಕೂಡ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ KNC ಸುರೇಶ್ ಅವರ ಪರವಾಗಿ ಮತ್ತು ಎಲ್ಲ ಇನ್ನಿತರೆ ಪದಾಧಿಕಾರಿಗಳ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಆರ್ ಶ್ರೀಧರ್ ಅವರು ಬಂದು ಜೊತೆ ಆಗ್ತೀನಿ ಎನ್ನುವಂತ ಮಾತನ್ನ ನಮಗೆ ಹೇಳಿದ್ದಾರೆ. ಬರಲಿರುವ ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಕೂಡ ಬಂದು ಸೇರ್ತೀನಿ ಅಂತ ಹೇಳಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ಸನ್ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಕೃಷ್ಣ ಬೈರೇಗೌಡರು ಚೆನ್ನೈಗೆ ಹೋಗಿದ್ರು. ಚೆನ್ನೈಯಿಂದ ಬಂದು ಈಗ ಒಂದು ಸಭೆಯಲ್ಲಿದ್ದೇನೆ ವಿಧಾನಸೌಧದಲ್ಲಿ, ನಾನು ಆದಷ್ಟು ಬೇಗ ಬರ್ತೀನಿ ಅನ್ನುವಂತ ಸಂದೇಶವನ್ನ ನನ್ನ ಮೊಬೈಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಬರಲಿರುವ ಮಾನ್ಯ ಸಚಿವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಾ, ಹಾಗೇನೆ ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಲಿಕ್ಕೆ ನಾನು ಕೋರ್ತಾ ಇದ್ದೇನೆ. ಜೊತೆಯಲ್ಲಿ ಪತ್ರಿಕೆಯ ಮಾನ್ಯ ಅಧ್ಯಕ್ಷರು KNC ಸುರೇಶ್ ಅವರಲ್ಲಿ ನಾನು ಅವರಲ್ಲಿ ಹೃತ್ಪೂರ್ವಕವಾಗಿ ಕೋರ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡುವಂತಹ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರು, ಮೊದಲಿಗೆ ಮೇಷ್ಟ್ರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ. ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ದಯಮಾಡಿ ಅವರು ಬಂದು ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ನೆರೆದಿರುವ ಬಂಧುಗಳೇ, ವೆಂಕಟರಾಜು ಅವರು ಸ್ವಲ್ಪ ಆತುರದಲ್ಲಿದ್ದಾಗ ಕಾಣಿಸ್ತಾ ಇದೆ. ಏಕೆ ಅಂತಂದರೆ ಇಷ್ಟು ಬೇಗ ಭಾಷಣ ಮಾಡಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನೂ ಒಂದಷ್ಟೇನೋ ಅವ್ರು ಮಾತಾಡಿ ಆಮೇಲೆ ಕರೀತಾರೆ ನಾನು ಅಂದ್ಕೊಂಡಿದ್ದೆ. ಆದರೆ ಈ ಸಮಾರಂಭದ ನಂತರ ನಾಟಕ ಇರೋದರಿಂದ
ಬಹುಶಃ ನಾಟಕಕ್ಕೆ ಹೆಚ್ಚು ಮಹತ್ವನೂ ಇರೋದರಿಂದ ಹೆಚ್ಚು ಮಾತಾಡಬಾರ್ದು ನಾವು ಅನ್ನೋ ಪರೋಕ್ಷ ಸೂಚನೆಯನ್ನು ಅವ್ರು ಕೊಟ್ಟಿರಬಹುದು ಅಂತ ಭಾವಿಸ್ಕೊಂಡು ಸಾಧ್ಯವಾದಷ್ಟು ಬೇಗ ನನ್ನ ಮಾತುಗಳನ್ನು ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ಪತ್ರಿಕೆಯ ಸುರೇಶ್ ಅವರು ನನಗೆ ಪರಿಚಯ ಇರಲಿಲ್ಲ. ವೆಂಕಟರಾಜು ಅವರೇ ಅವರನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಮತ್ತು ಈ ಸಮಾರಂಭಕ್ಕೆ ನಾನು ಬರೋದಕ್ಕೆ ವೆಂಕಟರಾಜು ಅವರೇ ಮುಖ್ಯವಾದಂಥ ಕಾರಣ. ವೆಂಕಟರಾಜು ಅವರು ಒಳ್ಳೆಯ ಕಲಾವಿದರು, ನನಗೆ ಸ್ನೇಹಿತರು, ನನ್ನ ಕೆಲವು ಚಿತ್ರಗಳಲ್ಲೂ ಅವರು ಅಭಿನಯಿಸಿದ್ದಾರೆ. ಸೊ ಅವರ ಸ್ನೇಹದ ಕಾರಣಕ್ಕಾಗಿ ನಾನಿಲ್ಲಿ ಬಂದು ನಿಂತ್ಕೊಂಡಿದ್ದೇನೆ. ಜೊತೆಯಲ್ಲಿ ಪತ್ರಿಕೆ ಬಗ್ಗೆ ನಾನು ಕೆಲವು ಸಂಚಿಕೆಗಳನ್ನು ನೋಡಿದಾಗ ನನಗೆ ಒಂದು ಮಾತನ್ನು ಹೇಳಿದೆ. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗೆಗೆ ಒಂದು ಮುಖಪುಟ ಲೇಖನ ಅವರ ಪತ್ರಿಕೆಯಲ್ಲಿ ಬಂದಿದೆ. ಈ ಸಾರಿಯ ಪತ್ರಿಕೆಯೂ ಅಷ್ಟೇನೆ. ಅಂದರೆ ಸಾಮಾನ್ಯವಾಗಿ ಈ ಟ್ಯಾಬ್ಲಾಯ್ಡ್ಗಳಲ್ಲಿರುವ ಕೆಲವು ಪ್ರವೃತ್ತಿಗಳಿದಾವಲ್ಲ, ಅದೇನೂ ಇಲ್ಲದಂತೆ ಗಂಭೀರವಾದಂತಹ ವಿಷಯಗಳನ್ನು ಕುರಿತ ಒಂದು ಲೇಖನಗಳನ್ನು ಅವರ ಪತ್ರಿಕೆಯಲ್ಲಿ ನೋಡಿದೆ. ಹಾಗಾಗಿ ನನಗೆ ಆ ವಿಷಯದ ಕಾರಣಕ್ಕಾಗಿ ಸುರೇಶ್ ಅವರು ಮತ್ತು ಅವರ ತಂಡವನ್ನು ನಾನು ಮೊದಲು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಇಷ್ಟರಲ್ಲಿ ಇನ್ನೂ 1 ವರ್ಷ ತುಂಬಿಲ್ಲ, ಅದಕ್ಕೆ ಸಾಕಷ್ಟು ಕಾಲ ಆ ಪತ್ರಿಕೆ ಬದುಕಿರಲಿ ಮತ್ತು ಜನರ ಮನಸ್ಸನ್ನು ಬದುಕಿಸ್ತಾ ಇರಲಿ ಅಂತ ನಾನು ಹಾರೈಸ್ತೇನೆ. ಈ ವಿಶ್ವ ಪತ್ರಿಕಾ ದಿನಾಚರಣೆ ಅಂತ ಆಯೋಜಿಸಿದ್ದಾರೆ. ಆನಂತರ ವಿಚಾರ ಸಂಕಿರಣದ ಒಂದು ಸನ್ನಿವೇಶದಲ್ಲಿ ಅಥವಾ ಸಂದರ್ಭ ಅಂದ್ಕೊಂಡು ಗೆಳೆಯ ಮುಕುಂದರಾಜ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ವಿಶ್ವ ಪತ್ರಿಕಾ ದಿನಾಚರಣೆ ಇದೆಯಲ್ಲ, ಇದು ವಾಸ್ತವವಾಗಿ ಮೊದಲು ವಿಶ್ವ ಪತ್ರಿಕಾ ದಿನಾಚರಣೆ ಅಂತ ಅಲ್ಲ ಇದ್ದದ್ದು. ಇದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಂತ ಇದ್ದದ್ದು. ಇದು 1991ರಲ್ಲಿ ಪತ್ರಕರ್ತರು ಸೇರಿ ಇಂಥದ್ದೊಂದು ಒತ್ತಾಯವನ್ನು ತರ್ತಾರೆ. ಅಂದರೆ ಈ ಪತ್ರಿಕೆಗಳ ಸ್ವಾತಂತ್ರ್ಯವನ್ನು, ಅದರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿದೆ. ಆ ಹಕ್ಕುಗಳ ರಕ್ಷಣೆಗಾಗಿ ನಾವೆಲ್ಲ ದುಡಿಬೇಕಾಗಿದೆ. ಎಷ್ಟೋ ಸಾರಿ ಆಳುವ ವರ್ಗಗಳು ಪತ್ರಿಕೆಗಳ ವಿರುದ್ಧವಾಗಿರುತ್ತವೆ. ಅಂಥ ಸಂದರ್ಭದಿಂದ ನಾವು ಸಂರಕ್ಷಿತರಾಗಬೇಕು ಅಂತಂದರೆ ನಮ್ಮ ಹಕ್ಕುಗಳನ್ನು ಸ್ಥಾಪನೆ ಮಾಡಬೇಕು. ಅದಕ್ಕಾಗಿ ನಾವು ಈ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದನ್ನು ಮಾಡಬೇಕು ಅಂತೇಳಿ 1991ರಲ್ಲಿ ಶಿಫಾರಸನ್ನು ಮಾಡಿದಾಗ ಸಂಯುಕ್ತ ರಾಷ್ಟ್ರಗಳ ಸಾಮಾನ್ಯ ಸಭೆ 1993ರಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಮೊಟ್ಟ ಮೊದಲ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ 1994ರಲ್ಲಾಗುತ್ತೆ. ಆದರೆ ಅದನ್ನು ವಿಶ್ವ ಪತ್ರಿಕಾ ದಿನಾಚರಣೆ ಅಂತಲೂ ಆಮೇಲೆ ಕರೆಯೋಕ್ಕೆ ಶುರುವಾಗ್ತಾರೆ. ಆದರೆ ವಾಸ್ತವವಾಗಿ ಇದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ದಿನ ಇದು. ಇವತ್ತು ಪತ್ರಿಕೆಗಳಿದಾವಲ್ಲ, 1615ರಲ್ಲಿ ಜರ್ಮನಿಯಲ್ಲಿ ಮೊಟ್ಟ ಮೊದಲ ಪತ್ರಿಕೆ ಆರಂಭ ಆದದ್ದು. ಅಂದರೆ ಕರ್ನಾಟಕದಲ್ಲಿ 1843ರಲ್ಲಿ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆ ಮೊಟ್ಟ ಮೊದಲ ಕನ್ನಡ ಪತ್ರಿಕೆ. ಅಲ್ಲಿಂದ ಇಲ್ಲಿಯವರೆಗೆ ನೀವು ನೋಡಿದರೆ ಕನ್ನಡದ ಪತ್ರಿಕಾ ಪ್ರಪಂಚ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಮತ್ತು ಅದನ್ನು ಹೆಚ್ಚು ವಿವರಿಸಬೇಕಾಗಿಲ್ಲ. ಆದರೆ ನಮ್ಮಲ್ಲಿ ಇವತ್ತು ದಿನಪತ್ರಿಕೆಗಳಿವೆ, ವಾರಪತ್ರಿಕೆ ಇವೆ, ಪಾಕ್ಷಿಕ ಪತ್ರಿಕೆಗಳಿವೆ, ಮಾಸಪತ್ರಿಕೆಗಳಿವೆ. ಇದರ ಜೊತೆಗೆ ಕಿರುಪತ್ರಿಕೆಗಳಿವೆ. ವಿಶೇಷವಾಗಿ ನಿಯತಕಾಲಿಕಗಳು ಗಂಭೀರವಾದಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾ ಸಾಹಿತ್ಯ ಕುರಿತಂತಹ ಲೇಖನಗಳು ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಮರ್ಶಾ ಲೇಖನಗಳನ್ನು ಪ್ರಕಟಿಸ್ತಾ ಇರುವಂಥ ನಿಯತಕಾಲಿಕಗಳು ಅಥವಾ ಕಿರುಪತ್ರಿಕೆಗಳು ನಮ್ಮಲ್ಲಿವೆ. ಹೀಗಾಗಿ ಪತ್ರಿಕೆ ಅನ್ನೋದು ಬೇರೆ ಬೇರೆ ಪ್ರಕಾರಗಳಲ್ಲಿ ಬಹಳ ದೊಡ್ಡದಾಗಿ ಬೆಳೆದು ಬಂದಿರುವಂಥ ಒಂದು ಸನ್ನಿವೇಶದ ಒಳಗಡೆ ನಾವಿದ್ದೇವೆ. ಇವತ್ತು ಪತ್ರಿಕೆಗಳಲ್ಲಿ ಧಾರಾವಾಹಿಗಳು ಬರುತ್ತವಲ್ಲ, ಅದು ಕರ್ನಾಟಕದಲ್ಲಿ ಆರಂಭ ಆಗಿದ್ದು 1904ರಲ್ಲಿ ಧಾರಾವಾಹಿಗಳು ಪ್ರಾರಂಭ ಆಗಿದ್ದು. ಬಿ ವೆಂಕಟಾಚಾರ್ಯರು ಅಂತ ನೀವು ಅವರ ಹೆಸರನ್ನು ಕೇಳಿದ್ದಿರಬಹುದು. ಬಂಗಾಳಿ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದಂಥವರು. ಅವರ ಅನುವಾದಿತ ಕಾದಂಬರಿಗಳನ್ನು ಅವಕಾಶ ತೋಷಿಣಿ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಶುರು ಮಾಡ್ತಾರೆ. ಅದು ಈಗ ವಾರಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ನಮ್ಮ ಕಾದಂಬರಿಗಳು ಬರುತ್ತವೆ. ಟಿ ವಿಗಳಲ್ಲಿ ಬರೋ ಧಾರಾವಾಹಿಗಳ ಅದು ಬೇರೆ ರೀತಿ, ಅದನ್ನು ನೀವು ನೋಡಿರ್ತೀರಿ. ಹೀಗೆ ಬೆಳೆದು ಬಂದಿರುವಂಥ ಪತ್ರಿಕಾ ಇದೆಯಲ್ಲ, ಎಲ್ಲ ಮಾದರಿಯ ಪತ್ರಿಕೆಗಳು ಆರಂಭದಲ್ಲಿ ಸಾಹಿತ್ಯಾದಿ ಕಲೆಗಳಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಂಥ ಒಂದು ಕಾಲ ಇತ್ತು. ಆದರೆ ಬರ್ತಾ ಬರ್ತಾ ಏನಾಯಿತು, ಪತ್ರಿಕಾ ಮಾಧ್ಯಮ
ಒಂದೇ ಅಲ್ಲ, ಅನೇಕ ಮಾಧ್ಯಮಗಳು ಉಟ್ಕೊಂಡು, ಈಗ ರೇಡಿಯೋ ಮಾಧ್ಯಮ ಬಂತು, ಟಿ ವಿ ಮಾಧ್ಯಮ ಬಂತು, ಸಿನಿಮಾ ಮಾಧ್ಯಮ ಬಂತು, ಅದರ ಜೊತೆಗೆ ಪತ್ರಿಕೆ ಬರೋಕ್ಕೆ ಮುಂಚೆಯಿಂದಲೂ ರಂಗಭೂಮಿ ಇರೋದನ್ನು ನಾವು ನೋಡ್ತೇವೆ. ಈಗ ಅನೇಕ ಮಾಧ್ಯಮಗಳ ನಡುವೆ ಪತ್ರಿಕೆಯ ಉಳುವು ಹೇಗೆ ಅನ್ನುವಂಥ ಪ್ರಶ್ನೆಗಳು ಬಂದವು. ಯಾಕೆಂದರೆ ಮಾಧ್ಯಮಗಳ ನಡುವೆಯೇ ಒಂದು ಸ್ಪರ್ಧೆ ಇದೆ ಇವತ್ತು. ಟಿ ವಿ ಬಂದಾಗ ರಂಗಭೂಮಿಗೆ ಧಕ್ಕೆ ಆಗ್ಬೋದು ಅಂತ ಅಂದ್ಕೊಂಡ್ರು, ಡಿಜಿಟಲ್ ಮೀಡಿಯಾ ಬಂದಿದೆ ಪತ್ರಿಕೆಗಳಿಗೆ ಧಕ್ಕೆ ಆಗ್ಬೋದು ಅಂತ ಅಂದ್ಕೊಂಡ್ರು, ಸಿನಿಮಾ ಬಂದಾಗಲೂ ರಂಗಭೂಮಿಗೆ ಧಕ್ಕೆ ಆಗ್ಬೋದು ಅಂದ್ಕೊಂಡ್ರು. ಆದರೆ ಮಾಧ್ಯಮಗಳ ನಡುವಿನ ಈ ಸ್ಪರ್ಧೆ ಇದೆಯಲ್ಲ, ಅದನ್ನು ಸವಾಲಾಗಿ ಸ್ವೀಕರಿಸಿದಂತಹ ವಿವಿಧ ಮಾಧ್ಯಮಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡೇ ಬರ್ತಾ ಇವೆ. ಅದರಲ್ಲಿ ಪತ್ರಿಕೆಗಳು ಒಂದು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿರೋದು. ಈಗ ನೋಡಿ, ನಮ್ಮಲ್ಲಿ ರೇಡಿಯೋ 1916ರಲ್ಲಿ ಬಂತು, 1895ರಲ್ಲಿ ಸಿನಿಮಾ ಬಂತು, ಎಲೆಕ್ಟ್ರಾನಿಕ್ ಟಿ ವಿ ಇದೆಯಲ್ಲ 1927ರಲ್ಲಿ ಬಂತು. ಈ ದೃಶ್ಯ ಮಾಧ್ಯಮಗಳ ಪರಿಣಾಮ ಇದೆಯಲ್ಲ, ಅದನ್ನು ಕುರಿತು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ದೃಶ್ಯ ಮಾಧ್ಯಮ, ವಿಶೇಷವಾಗಿ ದೂರದರ್ಶನ ಬಂದಾಗ ಅದನ್ನು ಅನೇಕರು, ಒಬ್ಬ ಲೂಯಿಸ್ ಮರ್ಲಿನ್ ಅಂತಕ್ಕಂಥ ಒಬ್ಬ ಚಿಂತಕ ಹೇಳ್ತಾನೆ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ಜೊತೆಗೆ ಯಾವುದೇ ಕ್ರಾಂತಿ ಇಲ್ಲದೆ, ಸಂವಿಧಾನಾತ್ಮಕ ಬದಲಾವಣೆ ಇಲ್ಲದೆ ಬಂದಂತಹ ಒಂದು ರಾಜಕೀಯ ಶಕ್ತಿ ಅಂದರೆ ದೂರದರ್ಶನ ಅಂತ. ಇವತ್ತು ನಿಮಗೆ ಗೊತ್ತಾಗ್ತಿರ್ಬೋದು, ದೂರದರ್ಶನ ಅಂದರೆ ನಾನು ಕೇವಲ ಸರ್ಕಾರ ದೂರದರ್ಶನ ಹೇಳ್ತಾ ಇಲ್ಲ, ಟಿ ವಿ ವಾಹಿನಿಗಳಿದಾವಲ್ಲ ಅವೇ ಒಂದು ರಾಜಕೀಯ ಶಕ್ತಿ ಅಂತ ಹೇಳ್ತಾನೆ ಮರ್ಲಿನ್ ಅಂತಕ್ಕಂಥ ಒಬ್ಬ ಚಿಂತಕ. ಎಷ್ಟು ಮಟ್ಟಿಗೆ ಅವು ಪ್ರಭಾವ ಬೀರ್ತಾ ಇದ್ವು ಅಂದರೆ ಪತ್ರಿಕೆಯನ್ನು ಮೀರಿ ಪ್ರಭಾವ ಬೀರ್ತಾ ಇತ್ತು. 1960ರಲ್ಲಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ. ಆಗ ಸ್ಪರ್ಧೆ ಮಾಡಿದಂಥವರು ಕೆನಡಿ ಮತ್ತು ನಿಕ್ಸನ್ ಅವರು ಒಂದು ಸಮೀಕ್ಷೆ ಮಾಡ್ತಾರೆ. ಆ ಸಮೀಕ್ಷೆ ಮಾಡಿದಾಗ ಕೆನಡಿ ಅವರಿಗೆ 39% ಜನ ಪರವಾಗಿರ್ತಾರೆ, ನಿಕ್ಸನ್ ಅವರಿಗೆ 33% ಜನ ಪರವಾಗಿರ್ತಾರೆ. ಆದರೆ ಒಂದು ದೂರದರ್ಶನ, ಅಮೆರಿಕದ ಒಂದು ಟಿ ವಿ ವಾಹಿನಿಯಲ್ಲಿ ಇಬ್ಬರಿಗೂ ಒಂದೇ ರೀತಿಯ ಪ್ರಶ್ನೆಗಳನ್ನು ಕೇಳಿ ಒಂದು ಸಂದರ್ಶನವನ್ನು ಮಾಡ್ತಾರೆ. ಆ ಸಂದರ್ಶನವನ್ನು ಮಾಡಿದ ನಂತರದಲ್ಲಿ ಒಂದು ಸಮೀಕ್ಷೆ ಮಾಡಿದಾಗ ಏನಾಗುತ್ತೆ ಅಂದರೆ, ಕೆನಡಿ ಅವರಿಗೆ 39 ಇದ್ದಂತಹ 39% ಕೆನಡಿ ಪರವಾಗಿದ್ದಂತಹ ಜನ 56% ಆಗ್ತಾರೆ. ನಿಕ್ಸನ್ ಪರವಾಗಿದ್ದ 33 ಜನ 32 ಆಗ್ತಾರೆ. ತಟಸ್ಥವಾಗಿ 23% ಜನ ಇರ್ತಾರೆ, ಅವರು 7% ಆಗ್ತಾರೆ. ಅಂದರೆ ತಟಸ್ಥವಾಗಿದ್ದಂತಹ ಬಹಳಷ್ಟು ಜನ ಕೆನಡಿ ಪರವಾಗಿರ್ತಾರೆ, ಎಲೆಕ್ಷನ್ನಲ್ಲೂ ಕೆನಡಿ ಗೆಲ್ತಾರೆ. ಅಂದರೆ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಪತ್ರಿಕೆಗಳೇ ಸರ್ವಸ್ವ ಅಂದ್ಕೊಂಡಿದ್ದಂಥವ್ರು ನಾವು. ನಮ್ಮ ಹಳ್ಳಿಗಳಿಗೆ ಒಂದು ಪತ್ರಿಕೆ ಬರೋದನ್ನು ನಾವು ಕಾಯ್ತಾ ಕೂತಿರ್ತಿದ್ವಿ, ಬಂದರೆ ಸಾಕಪ್ಪ ಓದ್ಬಿಡೋಣ ಅಂತ. ಎಲ್ಲೋ ಬಸ್ಗಳಲ್ಲಿ ಪತ್ರಿಕೆ ಬರ್ತಾ ಇದ್ವು, ಹಳ್ಳಿಗಳಿಗೆ ತಲುಪಬೇಕಾದ್ರೆ. ಇವತ್ತಾದರೆ ಬೆಳಿಗ್ಗೆ 6 ಗಂಟೆಗೆ ಪತ್ರಿಕೆ ನೋಡ್ಬೋದು, ಅಲ್ಲಿ 10 ಗಂಟೆ 11 ಗಂಟೆ ಹೀಗೆಲ್ಲ ನೋಡ್ತಾ ಇದ್ವಿ. ಆದರೆ ದೃಶ್ಯ ಮಾಧ್ಯಮ ಬಂದಾಗ ಇರ್ತಕ್ಕಂಥ ಸವಾಲುಗಳೇನು, ಟಿ ವಿ ವಾಹಿನಿಗಳು ವಿಶೇಷವಾಗಿ ನಿರ್ವಹಿಸ್ತಿರೋವಂಥ ಕೆಲಸ ಏನು, ಈ ಪ್ರಶ್ನೆಗಳು ಸಹ ಇವತ್ತು ಬಹಳ ಮುಖ್ಯ ನನಗೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಮಾಧ್ಯಮಗಳು ಒಂದು ರಾಜಕೀಯ ಶಕ್ತಿಯಾಗಿ ಬೆಳೀತಿರೋ ಈ ಸಂದರ್ಭದ ಒಳಗಡೆ ವಿಶ್ವಾಸಾರ್ಹತೆ ಭಾಳ ಮುಖ್ಯ. ಈಗ ಸಾಮಾನ್ಯವಾಗಿ ಏನು ಮಾಡ್ತೇವೆ ನಾವು, ಈಗ ಪತ್ರಿಕಾ ಸ್ವಾತಂತ್ರ್ಯ ದಿನ ಇವತ್ತಲ್ಲ, ಅದು ಮೇ 3ನೇ ತಾರೀಕು ವಾಸ್ತವವಾಗಿರೋದು. ಪ್ರತಿ ವರ್ಷ ಮೇ 3ನೇ ತಾರೀಕು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಕ್ಕಂಥದ್ದು. ನಾವು ಕನ್ನಡ ರಾಜ್ಯೋತ್ಸವ ಹೆಂಗೆ ಆಚರಿಸ್ತೀವೋ ಹಾಗೆ ಈ ಥರ ದಿನಾಚರಣೆಗಳು ಯಾವಾಗ ಬೇಕಾದರೂ ಆಚರಿಸೋ ರೀತಿಯಲ್ಲಿ ಆಗಿವೆ, ಅದು ಬೇರೆ ವಿಷಯ. ಮಾಧ್ಯಮದ ಸ್ವಾತಂತ್ರ್ಯ ಬಹಳ ಮುಖ್ಯ, ನಿಜ ಅದು. ಯಾಕೆ ಅಂತಂದರೆ ಎಷ್ಟೋ ಸಾರಿ ಮಾಧ್ಯಮದ ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು ಅದಕ್ಕೆ ಧಕ್ಕೆ ತರತಕ್ಕಂತಹ ಆಳುವ ಶಕ್ತಿಗಳು ನಮ್ಮಲ್ಲಿ ಇರುತ್ತೆ. ಆದರೆ ಅದೊಂದೇ ಮುಖ್ಯನಾ ಅಂತಂದರೆ ಇವತ್ತು ನಮ್ಗನ್ಸಕ್ಕೆ ಶುರುವಾಗಿದೆ, ಮಾಧ್ಯಮಗಳ ವಿಶ್ವಾಸಾರ್ಹತೆಯೂ ಅಷ್ಟೇ ಮುಖ್ಯ ಅಂತ. ಅವುಗಳ ವಿಶ್ವಾಸಾರ್ಹತೆ ಅನ್ನೋದು ಬಹಳ ಮುಖ್ಯ ಮಾಧ್ಯಮಗಳಿಗೆ. ಎಷ್ಟು ಮಟ್ಟಿಗೆ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿರುತ್ತವೆ ಅನ್ನುವಂಥ ಪ್ರಶ್ನೆಗಳನ್ನು ಸಹ ನಾವು ಇವತ್ತು ಕೇಳ್ಕೊಳ್ಬೇಕಾಗಿದೆ ಅಂತ ಅನ್ನಿಸ್ತಿದೆ. ಒಬ್ಬ ಕುಕಾರ್ಕಿನ್ ಅಂತಕ್ಕಂಥ ಒಬ್ಬ ಚಿಂತಕ ಒಂದು ಮಾತನ್ನು ಹೇಳ್ತಾನೆ, ಜನಪ್ರಿಯ ಪತ್ರಿಕೆಗಳು, ಟಿ ವಿ ವಾಹನಗಳು, ಸಿನಿಮಾಗಳು ಇತ್ಯಾದಿಗಳು ಏನೇನಿವೆ, ಈ ಜನಪ್ರಿಯವಾಗಿರ್ತಕ್ಕಂತಹ ಮಾಧ್ಯಮಗಳು ಯಾವಿವೆ ಅವೆಲ್ಲವೂ ಸಹ ವ್ಯಾಪಾರಿ ಕಾರ್ಯನೀತಿಗಳಿಗಾಗಿ ದುಡಿತಾ ಇವೆ. ಈ ಕಾರ್ಯನೀತಿಯ ಮೂಲ ಕೇಂದ್ರ ಯಾವುದು ಅಂದರೆ ಉದ್ದಿಮೆ ಮತ್ತು ಲಾಭ ಅಂತ. ಇವತ್ತು ಉದ್ದಿಮೆ ಮತ್ತು ಲಾಭ
ಎಲ್ಲಿ ಎಲ್ಲಿ ಬಂಡವಾಳ ತೊಡಗುತ್ತೋ ಅದು ಸಹಜವಾಗಿಯೇ ಒಂದು ಉದ್ದಿಮೆ ಆಗುತ್ತೆ. ಅವರಿಗೆ ಲಾಭ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಆ ಕಾರಣಕ್ಕಾದಂಥ ಬದಲಾವಣೆಗಳೇನು? ಸಾಹಿತ್ಯದ ಅನೇಕ ಕತೆ ಕಾದಂಬರಿಗಳನ್ನು ಅಥವಾ ಕವಿತೆಗಳನ್ನು ಪ್ರಕಟಿಸ್ತಾ ಇದ್ದಂತಹ ಪತ್ರಿಕೆಗಳೇ ಇವತ್ತು ಕತೆ ಕವಿತೆಗಳನ್ನು ಪ್ರಕಟಿಸೋದನ್ನು ನಿಲ್ಲಿಸಿವೆ ಅಥವಾ ಕಡಿಮೆ ಮಾಡಿವೆ. ಸಾಹಿತ್ಯಾದಿ ಕಲೆಗಳಿಗಿರ್ತಕ್ಕಂಥ ಅವಕಾಶನೇ ಪತ್ರಿಕೆಗಳಿಗೆ ಕಡಿಮೆ ಆಡೋ ಸ್ಥಿತಿಲಿ ಬಂದಿದ್ದೇವೆ. ವಾಣಿಜ್ಯ ಪುರವಣಿಗಳು ಬರುತ್ತವೆ, ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಪುರವಣಿ ಬರುತ್ತವೆ, ಸಿನಿಮಾ ಪುರವಣಿಗಳು ಬರೋಕ್ಕೆ ಶುರುವಾದವು. ಅಂದರೆ ಮಾರಾಟ ಮಾಡೋದು ಎಷ್ಟು ಮುಖ್ಯನೋ ಆ ಉದ್ಯಮದಲ್ಲಿ ಲಾಭ ಬರೋದು ಯಾವುದು ಅಂತ ನೋಡಿ ಅದರ ಪ್ರಕಾರವಾಗಿ ಹೋಗ್ತಾ ಇರುತ್ತವೆ. ಸಮಾಜದಲ್ಲಿ ಬರೀ ಲಾಭ ಒಂದೇ ಮುಖ್ಯ ಆದರೆ ನಮ್ಮ ಅಭಿರುಚಿ ಬೆಳೆಯೋದು ಯಾವಾಗ? ಸಾಹಿತ್ಯಾದಿ ಕಲೆಗಳಿಗೆ ಒಂದು ಅವಕಾಶ ಇಲ್ಲದೆ ಹೋದರೆ ಆಗ ಏನಾಗ್ಬೋದು? ನಮ್ಮ ಮನಸ್ಸು ವಿಕಾಸ ಆಗೋದು ಯಾವಾಗ? ಇಂಥ ಪ್ರಶ್ನೆಗಳನ್ನು ಒಂದು ಕಡೆ ಕೇಳ್ಕೊಳ್ಬೇಕಾಗಿದೆ. ಆದರೆ ಇಷ್ಟೆಲ್ಲದರ ನಡುವೆ ಹೇಳೋದಾದರೆ ಬೇರೆ ದೃಶ್ಯ ಮಾಧ್ಯಮಗಳಿಗೆ ಹೋಲಿಸಿದಾಗ, ಅಂದರೆ ಬೇರೆ ಸುದ್ದಿ ಮಾಧ್ಯಮಗಳು, ದೃಶ್ಯ ಮಾಧ್ಯಮ ಅಂದಾಗ ಬರೀ ಸಿನಿಮಾ ಹೋಲಿಸ್ತಾ ಇಲ್ಲ ನಾನು, ಸುದ್ದಿ ಮಾಧ್ಯಮಗಳು, ಸುದ್ದಿ ದೃಶ್ಯ ಮಾಧ್ಯಮಗಳು ಹೋಲಿಸಿದಾಗ ವಿಶ್ವಾಸಾರ್ಹತೆಯನ್ನು ಒಂದಷ್ಟು ಉಳಿಸ್ಕೊಂಡಿರೋದು ಇವತ್ತು ಪತ್ರಿಕೆಗಳೇನೇನೆ. ಅವುಗಳಲ್ಲಿ ಒಂದಷ್ಟು ವಿಶ್ವಾಸಾರ್ಹತೆ ಉಳ್ಕೊಂಡಿದೆ ಇನ್ನೂ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಅದರ ಆಚೆಗೆ ನೋಡಿ ಏನಾಗಿದೆ, ಪತ್ರಿಕೆಗಳು ಏನು ಸಾಮಾನ್ಯವಾಗಿ ಯಾರು ಆಳ್ತಾ ಇರ್ತಾರೆ, ಆಳುವ ಸರ್ಕಾರಗಳಿರಬಹುದು, ರಾಜಕೀಯ ಪಕ್ಷಗಳಿರಬಹುದು, ಇವುಗಳಿಗೆಲ್ಲ ಮುಖ್ಯವಾಗಿ ವಿಮರ್ಶಕರ ಕೆಲಸ ಮಾಡಬೇಕು ಅವು ಮಾಧ್ಯಮಗಳು. ನಾವು ಅಷ್ಟೇ ಸಾಂಸ್ಕೃತಿಕ ಕ್ಷೇತ್ರದವರು ವಿಮರ್ಶೆ ಕೆಲಸ ಮಾಡಬೇಕು. ಆದರೆ ಮಾಧ್ಯಮಗಳು ಒಂದು ಕಾಲದಲ್ಲಿ ಆ ವಿಮರ್ಶೆ ಕೆಲಸ ಮಾಡ್ತಾಯಿದ್ರು. ಮಾಧ್ಯಮಗಳು ಅಂದಾಗ ಆಳುವ ವರ್ಗಕ್ಕೆ ಅದರದೇ ಆದಂಥ ಒಂದು ನೈತಿಕ ಆತಂಕ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಬಹುಪಾಲು ಟಿ ವಿ ವಾಹಿನಿಗಳು, ಬಹುಪಾಲು ಅಂತ ಸೇರಿಸ್ತಿದ್ದೇನೆ, ಅದಕ್ಕೆ ಅಪವಾದಗಳು ಇರಬಹುದು, ಬಹುಪಾಲು ಟಿ ವಿ ವಾಹಿನಿಗಳು ಆಳುವ ವರ್ಗದ ವಕ್ತಾರರ ರೀತಿಯಲ್ಲಿ ವರ್ತಿಸ್ತಾ ಇವೆ. ಇದು ಆತಂಕಕಾರಿಯಾದದ್ದು. ಯಾವತ್ತು ಆಳುವ ವರ್ಗದ ಒಂದು ಪಕ್ಷದ ವಕ್ತಾರ ಆಗಿಬಿಟ್ರೆ ಮಾಧ್ಯಮಗಳು ಜನಗಳಿಗೆ ನಾವು ಸರಿಯಾದ ಸುದ್ದಿಯನ್ನು ಕೊಡೋದಿಲ್ಲ. ಹಾಗೇನೇ ಪತ್ರಿಕೆಗಳಲ್ಲಿ ಯಾರಿಗೆ ಹೆಚ್ಚು ಸುದ್ದಿ ಆಗ್ತಾರೆ, ಯಾರಿಗೆ ಹೆಚ್ಚಾಗ್ತಾರೆ, ಯಾರಿಗೆ ಕಡಿಮೆ ಆಗ್ತಾರೆ ಅಂತ ನೋಡಿಕೊಂಡಾಗ ಸಹ ಈ ಪತ್ರಿಕೆಯ ಬಣ್ಣ ಏನು ಅಂತ ಗೊತ್ತಾಗಕ್ಕೆ ಶುರುವಾಗುತ್ತೆ. ಇಂಥ ಸ್ಥಿತಿಯನ್ನು ನಮ್ಮ ನಿಜವಾದ ಸುದ್ದಿ ಮಾಧ್ಯಮಗಳಿದಾವಲ್ಲ ಇವು ತಲುಪಬಾರದು. ಸುದ್ದಿ ಮಾಧ್ಯಮಗಳ ವಿಶ್ವಾಸಾರ್ಹತೆ ಬಹಳ ಮುಖ್ಯವಾದ್ದು. ಆಮೇಲೆ ಯಾವುದೇ ಸಂದರ್ಭದಲ್ಲಿ ಅವು ವಿಮರ್ಶೆಯ ಕೆಲಸ ಮಾಡಬೇಕು, ವಿಶ್ಲೇಷಣೆ ಕೆಲಸ ಮಾಡಬೇಕು, ಜನಗಳಿಗೆ ಒಂದಷ್ಟು ವಿವೇಕವನ್ನು ಕೊಡಬೇಕು, ಆಳುವ ಸರ್ಕಾರಗಳಿಗೆ ಜನರ ಸಮಸ್ಯೆಗಳನ್ನು ಮುಟ್ಟಿಸ್ಬೇಕು. ಮತ್ತು ಆಳುವ ಸರ್ಕಾರ ಈ ಮಾಧ್ಯಮಗಳನ್ನು ಕಂಡ್ರೆ ಒಂದು ನೈತಿಕ ಆತಂಕವನ್ನು, ಭಯವನ್ನು ಅನುಭವಿಸುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ಬೆದರಿಸೋದಲ್ಲ ನಾನು ಹೇಳ್ತಿರೋದು, ಬೆದರಿಸೋದು ಬ್ಲ್ಯಾಕ್ ಮೇಲ್ ಆಗುತ್ತೆ, ಬೆದರಿಕೆ ಅಲ್ಲ ನಾನು ಹೇಳ್ತಿರೋದು. ಆ ಒಂದು ನೈತಿಕ ಸ್ಥೈರ್ಯ, ನೈತಿಕ ವಿಶ್ವಾಸಾರ್ಹತೆ ಮಾಧ್ಯಮಗಳಿಗಿದ್ದರೆ ಸರ್ಕಾರಗಳು ತನಗೆ ತಾನೇ ಆತಂಕಕ್ಕೆ ಒಳಗಾಗ್ತವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಾಗಿರುವ ಬದಲಾವಣೆ ಅಂತ ಅಂದರೆ ಬಹುಪಾಲು ಮಾಧ್ಯಮಗಳು, ನಾನು ಮತ್ತೆ ಬಹುಪಾಲು ಅಂತ ಹೇಳ್ತಿದ್ದೇನೆ ಯಾಕೆಂದರೆ ಒಂದಷ್ಟು ರಿಯಾಯಿತಿ ಅಪವಾದಗಳಿರ್ತವೆ, ಅವಕ್ಕೆ ಅವಮಾನ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಬಹುಪಾಲು ಮಾಧ್ಯಮಗಳು ಆಳುವ ಪಕ್ಷದ ಅಥವಾ ಆಳುವ ಸರ್ಕಾರದ ವಕ್ತಾರರ ರೀತಿಯಲ್ಲಿ ವರ್ತಿಸ್ತಾ ಇವೆ. ಇದು ನಿಜವಾಗಿ ಸಮಾಜಕ್ಕೆ ಆತಂಕಕಾರಿಯಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೆ. ಹಾಗಾಗಿ ನಾವು ಪತ್ರಿಕಾ ಸ್ವಾತಂತ್ರ್ಯದ ಪರವಾಗಿಯೇ ಸದಾ ಇರಬೇಕು. ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪತ್ರಿಕೆಗಳ ಹಕ್ಕನ್ನು ಎತ್ತಿಡಿಬೇಕು. ಅದರ ಜೊತೆಗೆ ನಿಮ್ಮ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳಿ ಎನ್ನುವ ಕಿವಿಮಾತನ್ನು ಹೇಳಬೇಕು. ಅಂದರೆ ಮಾಧ್ಯಮಕ್ಕೆ ಸ್ವಾತಂತ್ರ್ಯವೂ ಬಹಳ ಮುಖ್ಯ, ಹಕ್ಕು ಬಹಳ ಮುಖ್ಯ, ಅದರ ಜೊತೆಗೆ ವಿಶ್ವಾಸಾರ್ಹತೆಯೂ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ನಾನು ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಮೇಷ್ಟ್ರೆ. ಬಹಳ ಸವಿಸ್ತಾರವಾಗಿ ವಿಶ್ವ ಪತ್ರಿಕಾ ದಿನಾಚರಣೆಯ ಮಹತ್ವ ಮತ್ತು ಅದು ಬೆಳೆದು ಬಂದ ದಾರಿಯನ್ನು ಕುರಿತಂತೆ ತಾವು ವಿವರಿಸಿ ನಮ್ಮೆಲ್ಲರಿಗೂ ಕೂಡ ತಮ್ಮ ಮಾತುಗಳಲ್ಲಿ ತಿಳಿಯಪಡಿಸಿದ್ದೀರಾ. ಅದಕ್ಕಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದರ ದಯಮಾಡಿ ಅವರು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಈಗ ಉಪನ್ಯಾಸ ಪ್ರೊಫೆಸರ್ ಎಲ್ ಎನ್ ಮುಕುಂದರಾಜ್ ಅವರು. ನೆಕ್ಸ್ಟು ಸ್ವಲ್ಪ ನಾವೆಲ್ಲ ಕಡಿಮೆನೇ ಮಾತಾಡೋದು ಒಳ್ಳೆಯದು, ಯಾಕೆಂದರೆ ನಾಟಕ ನೋಡುವಂಥದ್ದು ಕುತೂಹಲಕ್ಕಾಗಿ ತಾವೆಲ್ಲ ಬಂದಿರ್ತೀರಿ. ಮೇಷ್ಟ್ರಂತೂ ಭಾಳ ಚೆನ್ನಾಗಿ ಪತ್ರಿಕೆಯ ಉಗಮ ವಿಕಾಸ, ಆಮೇಲೆ ಪತ್ರಿಕಾ ದಿನಾಚರಣೆ ಅಂತೇನು, ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ, ಸದ್ಯದ ಪತ್ರಿಕೆಗಳ ಪರಿಸ್ಥಿತಿ ಎಲ್ಲವನ್ನು ಅವರು ಹೇಳಿದ್ದಾರೆ.
ಜೊತೆಯಲ್ಲಿ ಪತ್ರಿಕೆಯ ಗೆಳೆಯರು ಸುರೇಶ್ ಮತ್ತು ಇತರ ಗೆಳೆಯರೆಲ್ಲರೂ ಕೂಡ ತಮ್ಮನ್ನೆಲ್ಲ ಸೇರಿಸಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ನಮಗೆ ಪತ್ರಿಕೆ ಓದುವುದರ ಬಗ್ಗೆ ಅಂತ ಭಾಳ ದೊಡ್ಡ ಅನುಭವ ಇರೋಲ್ಲ. ಪುಸ್ತಕ ಓದೋದ್ರ ಬಗ್ಗೆನೇ ಅನುಭವ ಇರೋಲ್ಲ. ಯಾಕೆ ಅನುಭವ ಇರೋಲ್ಲ ಅಂತಂದರೆ ನಮ್ಮ ತಪ್ಪಲ್ಲ ಅದು. ಈಗ ನಮ್ಗೆ ಯಾರಿಗಾದ್ರೂ ಒಂದು ಸಣ್ಣ ಪುಸ್ತಕ ಕೊಟ್ಟರೆ ಅರ್ಧ ಗಂಟೆಗೆ ನಿದ್ದೆ ಹೊಡೆಯೋಕ್ಕೆ ಶುರು ಮಾಡ್ತೀವಿ. ಆಮೇಲೆ ಬೇಡ ಬಾಪ ಇಲ್ಲಿ ಸ್ವಲ್ಪ ಒಂದು ಸೈಜ್ಗಲ್ಲಿ ಹೊತ್ಕೊಂಡು ವಿಧಾನಸೌಧ ತಕ್ಕ ಹೊರಟೋಗಂದರೆ ಭಾಳ ಖುಷಿಯಾಗಿ ಸೈಜ್ಗಲ್ಲಿ ಹೊತ್ಕೊಂಡು ಹೊರಟೋಗ್ತೀವಿ. ಯಾಕಿದು? ಯಾಕೆ ಅಂತಂದರೆ ನಮ್ಮ ತಾತ, ನಮ್ಮ ತಂದೆ, ನಮ್ಮ ಮುತ್ತಾತ ಯಾರೂ ಓದ್ದವರಲ್ಲ. ಅವರಿಗೆ ಓದೋ ಅಭ್ಯಾಸ ಇರಲಿಲ್ಲ. ಇವತ್ತೇನೋ ನಾವು ಅಕ್ಷರ ಕಲ್ತ್ಕೊಂಡು ಓದೋದು ಬರೆಯೋದು ಇವೆಲ್ಲ ಮಾಡ್ತಾಯಿದ್ದೀವಿ, ಕಷ್ಟಪಟ್ಟು ಓದ್ತಾ ಇದ್ದೀವಿ. ಆದರೆ ನಮ್ಮ ರಕ್ತದೊಳಗಿರುವಂಥ ಒಂದು ಜಾಯಮಾನ ಏನು ಅಂತಂದರೆ ಶ್ರಮದ ಕೆಲಸ ಮಾಡೋದು. ನಾವು ಶ್ರಮಜೀವಿಗಳೇ ಹೊರತು ಬುದ್ಧಿಜೀವಿಗಳಲ್ಲ. ಇದು ಬಹಳ ಮುಖ್ಯವಾದ್ದು. ಈ ಕಾರಣದಿಂದಾಗಿಯೇ ನಮಗೆ ಪುಸ್ತಕ ಓದು ಅಂತಂದರೆ, ಪತ್ರಿಕೆ ಓದು ಅಂತಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ನಮ್ಮ ತಮಿಳುನಾಡಿನ ಜನ ಇದ್ದಾರಲ್ಲ, ಅವ್ರಿಗೆ ಪತ್ರಿಕೆಗಳ ಬಗ್ಗೆ ಇರೋಷ್ಟು ಕುತೂಹಲ ಕನ್ನಡಿಗರಾದ ನಮಗೆ ನಮ್ಮ ಪತ್ರಿಕೆಗಳ ಬಗೆಗೆ ಇಲ್ಲ. ನೀವು ಗಮನಿಸಬೇಕಾದ್ರೆ ನಿಮಗೆ ಮೇಷ್ಟ್ರು ಹೇಳಿದ್ರು, ಮಂಗಳೂರು ಸಮಾಚಾರ ಮೋಕ್ಲಿಂಗ್ ಅನ್ನುವಂಥ ಒಬ್ಬ ವಿದ್ವಾಂಸನನ್ನು ನೆನಪು ಮಾಡ್ಕೋಬೇಕು. ಮೊಟ್ಟ ಮೊದಲ ಬಾರಿಗೆ ಅವನು ಪ್ರಿಂಟಿಂಗ್ ಪ್ರೆಸ್ಸನ್ನು ಪರಿಚಯಿಸಿ ಕನ್ನಡದ ಪತ್ರಿಕೆಗಳು ಹೊರಬರುವ ಹಾಗೆ, ಪ್ರಕಟ ಮಾಡುವ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದು ಮೋಕ್ಲಿಂಗ್. ಸೊ ಇಂಥವನ್ನೆಲ್ಲ ನಾವು ನೆನೆಸ್ಕೋಬೇಕಾಗುತ್ತೆ. ನನಗೆ ನಮ್ಮ ಲಂಕೇಶ್, ನಮ್ಮ ಗುರುಗಳು, ಅವರು ಒಂದು ಮಾತು ಹೇಳ್ತಾ ಇದ್ರು ಸರ್. ಏನು ಅಂತಂದರೆ, ನಾವೆಲ್ಲ ಕೂತಿದ್ದಾಗ ಈ ಬಸವಣ್ಣನಿಗೆ ಏನು ಬೇಕಾಗಿತ್ತು ಗೊತ್ತೇನ್ರೋ ಅನ್ನೋರು. ನಾವು ಬಸವಣ್ಣನಿಗೆ ಏನು ಬೇಕು ಅಂತ ಈಗ ಕೂತ್ಕೊಂಡು ನಾವೇನು ಹೇಳೋಕ್ಕಾಗುತ್ತೆ? ಅವರೇ ಹೇಳೋರು, ಬಸವಣ್ಣನಿಗೆ ಒಂದು ಪ್ರಿಂಟಿಂಗ್ ಪ್ರೆಸ್ ಬೇಕಾಗಿತ್ತು, ಬಸವಣ್ಣನಿಗೆ ಒಂದು ಪ್ರಿಂಟಿಂಗ್ ಪ್ರೆಸ್ ಬೇಕಾಗಿತ್ತು. ಇವತ್ತು ನಾವು ಅತ್ಯಾಧುನಿಕರು, ನಮಗೆ ಮುದ್ರಣ ಯಂತ್ರಗಳಿದ್ದಾವೆ, ಜೊತೆಗೆ ನಾನಾ ರೀತಿ ಜಾಲತಾಣಗಳು, ಅವು ಇವು ದೂರದರ್ಶನಗಳು, ಮತ್ತೊಂದು ಎಲ್ಲ ಪೇಪರು, ಪೆನ್ನು ಎಲ್ಲ ಇದ್ದಾವೆ ನಮಗೆ. ಆದರೆ ಬಸವಣ್ಣನವ್ರ ಕಾಲದಲ್ಲಿ ಅದು ಯಾವುದೂ ಇರಲಿಲ್ಲ. ಅವರು ಮಾಡಿದ ಕ್ರಾಂತಿ ಇತ್ತಲ್ಲ, ಅದು ಬಹಳ ದೊಡ್ಡದು. ಅನಕ್ಷರಸ್ಥ ಶರಣರು ಅಲ್ಲಿದ್ದರು, ಅಲ್ಲಿ ಮಹಿಳೆಯರಿದ್ದರು. ಅವ್ರು ಏನು ಓದಿದ್ರು, ಏನು ಬರೆದಿದ್ರು ಇಲ್ಲ. ಅವರು ಸುಮ್ಮನೆ ತಮ್ಮ ಅನುಭವದ ಮೂಲಕ ವಚನಗಳನ್ನು ಅನುಭವ ಮಂಟಪದಲ್ಲೇ ಕೂತು ಹೇಳ್ತಾ ಇದ್ರು. ಅಲ್ಲಿ ಇನ್ಯಾರೋ ಒಬ್ಬ ಅಕ್ಷರ ಗೊತ್ತಿದ್ದವನು ಅದನ್ನು ಬರೆದು ದಾಖಲಿಸ್ತಾ ಇದ್ದಿದ್ದು. ಎಂಥ ಅದ್ಭುತವಾದ ವಚನಗಳು! ಅಂದರೆ ನಮಗೆ ಓದೋದು ಬರೆಯೋದು ಗೊತ್ತಿಲ್ಲದ ಇದ್ದಾಗ್ಯೂ ಕೂಡ ನಮ್ಮ ಜನ ಕುರಿತೋದದೇ ಕಾವ್ಯ ಪ್ರಯೋಗ ಪ್ರಣೀತ ಮತಿಗಳಾಗಿದ್ದರು. ಏನನ್ನೂ ಓದದೇ ಇದ್ರೂ ಪರವಾಗಿಲ್ಲ, ಎಲ್ಲರೂ ಹುಟ್ಟಿದವರೆಲ್ಲರೂ ಬರಹಗಾರರಾಗಿ, ಕವಿಗಳಾಗಿ ಇದ್ದರು ಅನ್ನೋಂಥದ್ದಕ್ಕೆ ನಮ್ಮ ಜನಪದ ಮಹಾಕಾವ್ಯಗಳೇ ಬಹಳ ದೊಡ್ಡ ಸಾಕ್ಷಿ. ನಿಮಗೆ ಇವತ್ತಿಗೂ ಅನಕ್ಷರಸ್ಥರಾಗಿರುವ ನೀಲಗಾರರಾಡುವ ಮಂಟೇಸ್ವಾಮಿ ಕಾವ್ಯವನ್ನು ಕೇಳಿ ನೋಡಿ, ಮಲೆ ಮಾದೇಶ್ವರ ಕಾವ್ಯವನ್ನು ಕೇಳಿ ನೋಡಿ. ಅವರು 11 ರಾತ್ರಿ 11 ಹಗಲು ನಿರಂತರವಾಗಿ ಹಾಡಬಲ್ಲರು. ಭಾಳ ಅದ್ಭುತವಾದ ಕಾವ್ಯಗಳು. ಆಮೇಲೆ ಸವದತ್ತಿ ಯಲ್ಲಮ್ಮನ ಕಾವ್ಯ ಇರ್ಬೋದು, ಅರ್ಜುನ್ ಜೋಗಿ ಇರ್ಬೋದು, ಚುಂಚನಗಿರಿ ಭೈರವನ ಕಾವ್ಯ ಇರ್ಬೋದು, ನಂಜುಂಡೇಶ್ವರನ ಕಾವ್ಯ ಇರ್ಬೋದು, ಬಿಳಿಗಿರಿ ರಂಗನ ಕಾವ್ಯ ಇರ್ಬೋದು. ಎಂತೆಂಥ ಜನಪದ ಮಹಾಕಾವ್ಯಗಳು ನಮ್ಮಲ್ಲಿ ಹುಟ್ಟಿದವು. ಇವೆಲ್ಲವೂ ಕೂಡ ಹುಟ್ಟಿದ್ದು ಹಳ್ಳಿಗಳಲ್ಲಿ, ಅಕ್ಷರ ಗೊತ್ತಿಲ್ಲದಲೇ ಇರೋರು. ನಮ್ಗೆ ಈ ಥರ ಹಾಡುವುದು ಗೊತ್ತು. ನಾವು ಯಾಕೆ ಟಿ ವಿಗೆ, ಆಕಾಶವಾಣಿಗೆ ಬೇಗ ಹತ್ತಿರ ಆಗ್ಬಿಟ್ಟು ಅಂತಂದರೆ, ಪತ್ರಿಕೆಗಳಿಗಿಂತ ನಮ್ಗೆ ಈ ಕೇಳುವ ಪರಂಪರೆ ನಮ್ಮದು. ನಮ್ಮ ಕುಮಾರವ್ಯಾಸ ಅಂತ ಒಬ್ಬ ಕವಿ ಗೊತ್ತಿರಬೇಕು, 15ನೇ ಶತಮಾನದಲ್ಲಿದ್ದವನು. ಅವನು ಬರೆಯೋ ಪದ್ಯದ ಮೊದಲನೇ ಸಾಲೊಳಗೆ ಏನಿರ್ತಾರೆ ಅಂದರೆ, ಕೇಳು ಜನಮೇ ಜಯ, ಓದು ಜನಮೇ ಜಯ ಅಂತ ಇರಲ್ಲ. ಕೇಳು ಜನಮೇ ಜಯ, ಕೇಳು ಜನಮೇ ಜಯ ಅಂತಲೇ ಅವನ ಕಾವ್ಯವನ್ನು ನಾವು ಓದ್ತಾ ಇರಬೇಕಾಗ್ತದೆ. ಅಂದರೆ ನಾವು ಕೇಳುಗರಾಗಿದ್ದೇವೆ ಹೊರತು ಓದುಗರಾಗಿರಲಿಲ್ಲ. ಇದು ಈಗ ನಾವು ಬದಲಾವಣೆ ಮಾಡ್ಕೋಬೇಕಾಗಿದೆ. ಪತ್ರಿಕೆಗಳಿಗಾದರೂ ಎಂಥ ಸಂಕಷ್ಟದ ಪರಿಸ್ಥಿತಿ ಇದೆ ಅಂತಂದರೆ, ಅವರು ಆ ಪತ್ರಿಕೆಯ ಬೆಲೆಯನ್ನು 1 ರೂಪಾಯಿ ಜಾಸ್ತಿ ಮಾಡಿದ್ರು ಕೂಡ ಅಯ್ಯೋ ಪೇಪರ್ ಬೆಲೆ ಜಾಸ್ತಿ ಆಗೋಯ್ತು ಅಂತ ನಾವು ಗೊಣಗಕ್ಕೆ ಶುರು ಮಾಡ್ತೀವಿ. ಪ್ರಜಾವಾಣಿ ಅಂತ ಒಂದು ಪತ್ರಿಕೆ ಮುದ್ರಣ ಮಾಡೋಕ್ಕೆ ಕನಿಷ್ಠ ಏನಿಲ್ಲ ಅಂದರೆ 50-60 ರೂಪಾಯಿ ಖರ್ಚು ಬರುತ್ತೆ. ಆದರೆ ಆ ಪತ್ರಿಕೆಯ ಬೆಲೆ ನಮಗೆ ಇವತ್ತು ಬರೀ 7 ರೂಪಾಯಿಗೆ ಸಿಗುತ್ತೆ. 7 ರೂಪಾಯಿಗೆ ಒಬ್ಬ ಓದುಗರಿಗೆ ಕೊಡಬೇಕು ಅಂದರೆ ಆ ಪತ್ರಿಕೆ ಇನ್ಯಾವ್ಯಾವ ತಂತ್ರಗಳನ್ನು ಬಳಸಬೇಕೋ, ಜಾಹೀರಾತು ಸೇರಿದ ಹಾಗೆ ಅವೆಲ್ಲ ಬಳಸಬೇಕಾಗತ್ತೆ. ನೋಡಿ, ಇವತ್ತು ರಾಜಕಾರಣಿಗಳಿಗೆ ಎಷ್ಟು ಸುಲಭ ಆಗಿದೆ ಅಂತಂದರೆ, ಪತ್ರಿಕೆಗಳನ್ನಾಗಲಿ ಮಾಧ್ಯಮಗಳನ್ನಾಗಲಿ ತಮ್ಮ ಕೈವಶ ಮಾಡ್ಕೊಳ್ಳೋದಕ್ಕೆ ಈ ಓದುಗರ ಅಸಡ್ಡೆ ಒಂದು ರೀತಿಯಲ್ಲಾದರೆ, ಪತ್ರಿಕೆಗಳು ಸ್ವಶಕ್ತಿಯಿಂದ ಬದುಕಬೇಕಾದ್ರೆ ಯಾವುದಾದ್ರೂ ಒಂದು ದಾರಿಯನ್ನು ಹುಡುಕಬೇಕಾಗ್ತದೆ. ಆ ಹುಡುಕುವ ದಾರಿ ರಾಜಕಾರಣಿಗಳ ಅನುಕೂಲ ಆಗ್ತಾ ಇದೆ.
ನೀವು ಅರ್ಥ ಮಾಡ್ಕೊಳ್ಳಿ, ಜಗತ್ತಿನ ಯಾವುದೇ ಸರ್ವಾಧಿಕಾರಿ ಮೊದಲು ಯಾವುದನ್ನು ತನ್ನ ನಿಯಂತ್ರಣಕ್ಕೆ ತಗೊಳ್ತೇನೆ ಅಂತಂದರೆ ಮಾಧ್ಯಮಗಳನ್ನು. ತನ್ನ ತುತ್ತೂರಿ ಓದಬೇಕಲ್ಲ, ಜನಗಳನ್ನ ಒಪ್ಪಿಸ್ಬೇಕಲ್ಲ, ಜನಗಳನ್ನ ನಂಬಿಸ್ಬೇಕಲ್ಲ. ಅದಕ್ಕಾಗಿ ಮಾಧ್ಯಮಗಳನ್ನು ಸರ್ವಾಧಿಕಾರಿಗಳು ಮೊದಲು ತಮ್ಮ ವಶಕ್ಕೆ ಪಡೀತಾರೆ. ಇವತ್ತು ಇಂಡಿಯಾ ದೇಶದ ಮಾಧ್ಯಮಗಳ ಪರಿಸ್ಥಿತಿಯೂ ಅದೇ. ಕಳೆದ 15-20 ವರ್ಷಗಳಿಂದ ಇಲ್ಲೊಂದು ಬೇರೆ ರೀತಿಯಾದಂಥ ಆಲೋಚನಾ ಕ್ರಮವನ್ನು ರೂಪಿಸೋದಕ್ಕೆ ಮತ್ತು ಜಾತಿ, ಮತ, ಧರ್ಮ, ಕೋಮು ಭಾವನೆಗಳನ್ನು ಕೆರಳಿಸೋದಕ್ಕಾಗಿ ಈ ಎಲ್ಲ ಮಾಧ್ಯಮಗಳನ್ನು ರಾಜಕಾರಣಿಗಳು ತಮ್ಮ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ರಾಜಕಾರಣಿಗಳು ನೀವು ಯೋಚನೆ ಮಾಡಬೇಕಿದೆ. ವಾಟ್ಸಪ್ ಬಂದಮೇಲೆ, ಫೇಸ್ಬುಕ್ ಬಂದಮೇಲೆ ಎಂಥ ಅನಾಹುತಗಳಾಗಿದ್ದಾವೆ ಅಂತಂದರೆ, ಫೇಸ್ಬುಕ್ಕಲ್ಲಿ ಬರೋದೇ ಸತ್ಯ, ವಾಟ್ಸಪ್ಪಲ್ಲಿ ಬರೋದೇ ಸತ್ಯ. ಯಾರಾದರೂ ಒಬ್ಬ ವಿದ್ಯಾವಂತನಾದವನು, ಬುದ್ಧಿವಂತನಾದವನು, ಚರಿತ್ರೆಯನ್ನು ಬಲ್ಲವನು, ಸಾಹಿತ್ಯ ಬಲ್ಲವನು ಏನಾದರೂ ಒಂದು ಸತ್ಯ ಹೇಳಿದ್ರೆ ಇವನು ಹೇಳೋದು ಸತ್ಯ ಅಲ್ಲ. ನೋಡಿ, ನಿಮಗೆ ಕೆಲವು ಕೊಲೆಗಳು ಈ ಮಾಧ್ಯಮಗಳ ಕಾರಣದಿಂದ ಆಗಿದೆ. ಕಲಬುರ್ಗಿ ಅವರ ಸಾವು ಹೇಗಾಯಿತು ಅನ್ನೋಂಥದ್ದು ನೀವು ಒಂದ್ಸರಿ ಯೋಚನೆ ಮಾಡಬೇಕು. ಎಂಥ ವಿದ್ವಾಂಸ ಕಲಬುರ್ಗಿ! 12ನೇ ಶತಮಾನದ ವಚನಕಾರರ ಬಗೆಗೆ, ಕನ್ನಡದ ಶಾಸನಗಳ ಬಗೆಗೆ ಅಪಾರವಾದಂಥ ಜ್ಞಾನ ಇದ್ದಂಥ ಒಬ್ಬ ವಿದ್ವಾಂಸನನ್ನು ಈ ಟಿ ವಿ ಸಂದರ್ಶಕರ ಕಾರಣದಿಂದಾಗಿ ಈ ಕೊಲೆಗಡಕರು ಗುಂಡಿಟ್ಟುಕೊಂತರು. ಇದು ಎಂಥ ಅಪಾಯ ಅನ್ನೋಂಥದ್ದು ನೋಡಿ. ಹೆಂಗೆ ಬೇಕಾದರೂ ಮಾಡ್ತಾರೆ. ಅವ್ರದ್ದು ಯಾವುದೋ ಒಂದು ಮಾತನ್ನು ತಗೊಂಡು ಹಿಂತಿರುಗಿಸಿ ಮಾಡಿ ಅವನ ಮೇಲೆ ಆರೋಪ ಬರೋ ಹಾಗೆ ಮಾಡಿ ಜನರನ್ನು ಕೆರಳಿಸಿ ಅವ್ರ ವಿರುದ್ಧ ಎತ್ತುಕಟ್ಟುವಂಥ ಕೆಲಸವನ್ನು ಈ ರಾಜಕಾರಣಿಗಳು ನಾನಾ ತಂತ್ರಗಳನ್ನು ಬಳಸಿ ಮಾಡ್ತಾ ಇರ್ತಾರೆ. ನೋಡಿ, ಅವರೇ ಏನು ಮಾಡ್ತಾರೆ ಅಂದರೆ, ಪತ್ರಿಕೆಗಳ ಪ್ರಥಮ ವಿರೋಧಿ ಯಾರು ಅಂದರೆ ರಾಜಕಾರಣಿಗಳೇ. ಇವತ್ತಿನ ಕೇಂದ್ರ ಸರ್ಕಾರ ಇದೆಯಲ್ಲ, ಕಳೆದ 10 ವರ್ಷಗಳಿಂದ ಪತ್ರಿಕೆಗಳಿಗೆ ಯಾವ ಸವಲತ್ತು ಕೊಡ್ತಾ ಇದೆ ಅಂತ ಇಲ್ಲಿರುವ ಯಾರಾದರೂ ನಮ್ಮ ಪತ್ರಿಕಾ ಮಿತ್ರರು ಹೇಳಬೇಕು, ಅಥವಾ ಸುರೇಶ್ ಥರದ ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕರು ಹೇಳಬೇಕು. ತುಂಬ ಅನ್ಯಾಯಗಳನ್ನು ಪತ್ರಿಕೆಗಳಿಗೆ ಮಾಡಲಾಗಿದೆ. ಇವರಿಗೆ ಪ್ರಿಂಟಿಂಗ್ ಪೇಪರ್ ಇದೆಯಲ್ಲ, ಅದು 4 ಪಟ್ಟು ದರ ಹೆಚ್ಚಾಗಿದೆ. ಇವತ್ತು 4 ಪಟ್ಟು ದರ ಹೆಚ್ಚಾಗಿದೆ ಅಂತಂದರೆ ಯಾತಕ್ಕೆ? ಇವರು ಪೇಪರ್ಗಳನ್ನ ಮುದ್ರಣ ಮಾಡಬಾರ್ದು, ಇವ್ರು ಯಾವಾಗಲೂ ನಮ್ಮ ಎದುರುಗಡೆ ಕೈ ಕಟ್ಕೊಂಡು ನಿಂತಿರಬೇಕು, ಪತ್ರಿಕೆಗೆ ಯಾವುದೇ ಸ್ವಾತಂತ್ರ್ಯ ಇರಬಾರ್ದು, ಸ್ವಾಭಿಮಾನ ಇರಬಾರ್ದು, ತಮ್ಮನ್ನು ತಾವು ಇವರು ಮಾರ್ಕೋಬೇಕು. ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿ ಪತ್ರಿಕೆಗಳನ್ನು ಮೊದಲೇ ಓದೋರಿಲ್ಲ. ಇನ್ನು ಪಾಪ ಇವನೊಂದು ಸಣ್ಣ ಪತ್ರಿಕೆಯನ್ನು ಮುದ್ರಣ ಮಾಡಬೇಕು ಅಂದರೆ ಪ್ರಿಂಟಿಂಗ್ ಪೇಪರ್ದೇ ಬೆಲೆ ಜಾಸ್ತಿ ಮಾಡಿದ್ರೆ ಹೇಗೆ? ಇಂಥವೆಲ್ಲವೂ ಕೂಡ ಸೂಕ್ಷ್ಮವಾಗಿ ಕನ್ನಡಿಗರಾದ ನಾವು ಯೋಚನೆ ಮಾಡಬೇಕಾಗಿದೆ. ಹೀಗೆ ಸಾಕಷ್ಟು ಸಂಗತಿಗಳನ್ನು ಪತ್ರಿಕೆಯ ಬಗೆಗೆ ಭಾಳ ನಾವು ನೋವಿನಿಂದ ಮಾತಾಡಬೇಕಾಗುತ್ತೆ, ಪ್ರೀತಿಯಿಂದ ಮಾತಾಡಬೇಕಾಗುತ್ತೆ, ಕಳಕಳಿಯಿಂದ ಮಾತಾಡಬೇಕಾಗುತ್ತೆ. ಈ ಪತ್ರಿಕೆಗಳು ಬದುಕಿದರೆ ಮಾತ್ರ ಪ್ರಜಾಪ್ರಭುತ್ವ ಬದುಕುತ್ತೆ, ಸಂವಿಧಾನ ಬದುಕುತ್ತೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ನಾವು ಪತ್ರಿಕೆಗಳನ್ನು ಉಳಿಸಿಕೊಳ್ಳಬೇಕಾಗುತ್ತೆ. ಯಾಕೆ ಅಂದರೆ ನಾವು ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು, ಸ್ವಾತಂತ್ರ್ಯವನ್ನು ಕಾಪಾಡ್ಕೋಬೇಕಾಗ್ತದೆ. ಸ್ವಾತಂತ್ರ್ಯ ಕಳ್ಕೊಳ್ಳೋದ್ರಲ್ಲಿ ಬಹಳ ನಿಸ್ಸೀಮರಾಗಿರೋ ಜನ ನಾವು ಭಾರತೀಯರು. ಪ್ರತಿ ಕ್ಷಣವೂ ನಾವು ನಮ್ಮ ಸ್ವಾತಂತ್ರ್ಯವನ್ನು ಯಾರಿಗೂ ಅಡ ಇಟ್ಟುಬಿಡ್ತೀವಿ, ಗೊತ್ತೇ ಆಗಲ್ಲ ನಮಗೆ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂತು, ಇನ್ನೊಂದು 8 ದಿನಕ್ಕೆ ಏನು ಬಾವುಟ ಹಾರಿಸಿ ಲಾಡು ಎಲ್ಲ ತಿಂತೀವಿ, ಜನಗಣಮನ ಅಂದು ಬಾವುಟಕ್ಕೆ ಸಲ್ಯೂಟ್ ಹೊಡಿತೀವಿ. ಯಾವಾಗ್ರೆ ಸ್ವಾತಂತ್ರ್ಯ ಬಂತು? 47ನೇ ಇಸ್ವಿ ಆಗಸ್ಟ್ 15 ಅಂತ ಹೇಳ್ತೀವಿ. ಯಾವಾಗ ಕಳ್ಕೊಂಡ್ರಿ ಅಂದರೆ ಗೊತ್ತೇ ಇಲ್ಲ ನಮ್ಮ ಜನಕ್ಕೆ. ದೇಶಕ್ಕೆ ಸ್ವಾತಂತ್ರ್ಯ ಮೊನ್ನೆ ಬಂತು ಅಂದಮೇಲೆ ಯಾವತ್ತೋ ಒಂದು ದಿವಸ ಕಳ್ಕೊಂಡ್ವಲ್ಲ. ಅಲೆಕ್ಸಾಂಡರ್ ಬಂದಾಗ, ಗ್ರೀಕರು ಬಂದಾಗ ಕಳ್ಕೊಂಡ್ವಾ, ಮೊಘಲರು ಗಜನಿ ಗೋರಿ ಇವರೆಲ್ಲ ಬಂದಾಗ ಕಳ್ಕೊಂಡ್ವಾ, ಅಥವಾ ಬಾಬರ್ ಬಂದಾಗ ಕಳ್ಕೊಂಡ್ವಾ, ಅಥವಾ ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಇವರೆಲ್ಲ ಬಂದ್ರಲ್ಲಪ್ಪ ನಮ್ಮ ದೇಶದ ಮೇಲೆ, ಅವಾಗೇನಾದರೂ ಸ್ವಾತಂತ್ರ್ಯ ಕಳ್ಕೊಂಡ್ವಾ? ನಮಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ಯಾವಾಗ ಸ್ವಾತಂತ್ರ್ಯ ಕಳ್ಕೊಂಡಿದ್ದೀವಿ ಅಂಥೇಳಿ. ಇವತ್ತಿಗೂ ನಮಗೆ ಸ್ವಾತಂತ್ರ್ಯ ಇದೆಯೋ ಇಲ್ಲವೋ ಅನ್ನೋ ಪರಿವೇ ಕೂಡ ಇಲ್ಲ. ಸ್ವಾತಂತ್ರ್ಯ ಇದೆಯೋ ಇಲ್ಲವೋ ಅನ್ನೋ ಪರಿವೇ ಕೂಡ ಇಲ್ಲ. ಈ ಸೂಕ್ಷ್ಮಗಳನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಪ್ರಕಾರವಾಗಿ ನಾವು ಪತ್ರಿಕೆಗಳನ್ನು ನಮ್ಮ ಧ್ವನಿಯಾಗಿ ನಾವು ಬಳಸಬೇಕಾಗ್ತದೆ. ಜೊತೆಯಲ್ಲಿ ಎಲ್ಲ ಗೆಳೆಯರು, ಈ ಪತ್ರಿಕೆ ಎಲ್ಲ ಸುರೇಶ್ ಮತ್ತಿತರ ಗೆಳೆಯರು, ವೆಂಕಟರಾಜು, ನಮ್ಮ ರಘು ಎಲ್ಲೆಲ್ಲೋ ಇತ್ತ, ಎಲ್ಲೋ ನಮ್ಮ ಅವರು. ಸೊ ಇವರೆಲ್ಲ ಸೇರ್ಕೊಂಡು ಈ ಪತ್ರಿಕೆಯನ್ನು ಸಮಾಜಮುಖಿಯಾಗಿ, ಸಂವಿಧಾನ ಪರವಾಗಿ ರೂಪಿಸಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಅಂದರೆ ಕರೆಕ್ಟಾಗಿ ಮುಗಿಸ್ಬಿಟ್ರು. 3 ರಿಂದ 5 ನಿಮಿಷ ಅಂತ ಹೇಳಿದ್ವಿ. ಕೆಲವು ಸರಿ ಸವಿಸ್ತಾರವಾಗಿ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಸ್ತುತ ಸಮಾಜದಲ್ಲಿ ಪತ್ರಿಕೆಗಳ ಪಾತ್ರ ಕುರಿತಂತೆ ತಾವು ಮಾತನಾಡಿದ್ದೀರಿ. ತಮಗೆ ಜೊತೆಯಲ್ಲಿ ಪತ್ರಿಕೆಯ ಎಲ್ಲ ಪತ್ರಕರ್ತ ಮಿತ್ರಗಳ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ, ಡಾಕ್ಟರ್ ಎಚ್.ಎಸ್. ಸುರೇಶ್ ಅವರು ಬಂದಿದ್ದಾರೆ. ನರಶಸ್ತ್ರ ಚಿಕಿತ್ಸಾ ತಜ್ಞರು, ಪ್ರೀಮಿಯರ್ ಹೆಲ್ತ್ ಕೇರ್, ಕುಮಾರಸ್ವಾಮಿ ಬಡಾವಣೆ. ದಯಮಾಡಿ ಅವರ ವೇದಿಕೆಗೆ ಬಂದು ಉಪಸ್ಥಿತರಾಗಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಕೃಷ್ಣಮೂರ್ತಿಯವರು
ನಮ್ಮೆಲ್ಲರ ಅಭಿಮಾನದ ವೈಯಕ್ತಿಕವಾಗಿ ಗಣ್ಯರು ಆದಿಯಾಗಿ ಇವತ್ತು ಎಲ್ಲರೂ ಸೇರಿದ್ದೀವಿ. ಇದಕ್ಕೆ ಮೂಲ ಕಾರಣರು ನಮ್ಮ KNSC ಸುರೇಶ್ರವರು. ಆವಾಗ ಎಲ್ಲ ಗಣ್ಯರನ್ನು, ಸಾಹಿತಿಗಳನ್ನು, ಸಂಶೋಧಕರನ್ನು, ದಕ್ಷ ಅಧಿಕಾರಿಗಳನ್ನು, ಈ ನಾಡು ಕಂಡಂಥ ಧೀಮಂತ ವಿಚಾರವಂತನ ಎಲ್ಲರನ್ನ ಕರೆಸಿ ಆವಾಗಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂಥ ಒಂದು ಪ್ರವೃತ್ತಿಯನ್ನು ಅವರು ಹೊಂದಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಈ ಒಂದು ಪವಿತ್ರವಾದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಹಿರಿಯರು, ಸಾಹಿತಿಗಳು, ಎಲ್ಲ ವಿಚಾರವನ್ನು ಬಲ್ಲವರು. ಹಾಗಾಗಿ ತಮ್ಮ ಮುಂದೆ ಅವರು ಪ್ರಸ್ತಾಪವನ್ನು ಮಾಡಿ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ. ಹಾಗೆ ಪ್ರೊಫೆಸರ್ LN ಮುಕುಂದರಾಜ್ರವರು ಅವರಿಗೆ ಈ ಒಂದು ಪತ್ರಿಕೆ ಮತ್ತು ಮಾಧ್ಯಮಗಳ ವಿಚಾರವನ್ನು ಅಪಾರವಾಗಿ ಬಲ್ಲವರು. ಅವರಿಗೆ 2 ರಿಂದ 3 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಟೈಮ್ ಇಲ್ಲ ಅಂತ ನಾವೇ ತಿಳ್ಕೋಬೇಕು. ಹಾಗಾಗಿ ಬಂಧುಗಳೇ, ಇದರ ಜೊತೆಯಲ್ಲಿ ಡಾಕ್ಟರ್ ಧರಣಿ ಮಾಲಗತ್ತಿಯವರು ಇವತ್ತು ನಿರ್ದೇಶಕರು, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಿಸ್ತಾರೆ. ಹಾಗಾಗಿ ಇನ್ನು ಅನೇಕ ಮುಖಂಡರು, ವೇದಿಕೆಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರೋಣ. ಯಾಕಂದರೆ ಎಲ್ಲರ ಹೆಸರು ಹೇಳೋದು ಬೇಡ, ನಾಟಕ ಸ್ಟಾರ್ಟ್ ಆಗಿ 2 ಮಾತನ್ನು ಹೇಳೋಕ್ಕೆ ಬಯಸ್ತೀನಿ. ಇವತ್ತು ಪತ್ರಿಕೆ ನಡೆಸೋದು ಬಹಳ ಕಷ್ಟದ ವಿಚಾರ ಅಂತ ಎಲ್ರಿಗೂ ಗೊತ್ತಿದೆ. ಆದರೂ ಸುರೇಶ್ ಅವರು ದಕ್ಷತೆಯಿಂದ ಅದನ್ನು ನೆರವೇರಿಸ್ಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಈ ರಾಜ್ಯ ಕಂಡಂಥ ಅನೇಕ ಧೀಮಂತರನ್ನು ಕರೆಸಿ ಗೌರವಿಸಿ ಈ ಒಂದು ವಿಚಾರ ಸಂಕಿರಣದಲ್ಲಿ ಎಲ್ಲ ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡಿಸುವ ಮುಖೇನ ಜನರಿಗೆ ಅರಿವನ್ನು ಕೊಡುವಂಥ ಕೆಲಸದಲ್ಲಿ ಮುಂದಾಗಿದ್ದಾರೆ. ಅದಕ್ಕೆ ನೀವೆಲ್ಲರೂ ಅಭಿನಂದಿಸೋಣ ಅಂತ ನಾನು ಒಂದು ಮಾತು ಹೇಳ್ತೀನಿ. ಬಂಧುಗಳೇ, ಇದು ಎಲ್ಲರೂ ಮಾಡೋ ಕೆಲಸ. ಇನ್ನೂ 1 ವರ್ಷ ತುಂಬಿಲ್ಲ ಜೊತೆಯಲ್ಲಿ ಅನ್ನುವಂಥ ಪತ್ರಿಕೆ. ಹಾಗಾಗಿ ಮಾನವ ಹಕ್ಕು ಆಯೋಗದಲ್ಲೂ ಸಹ ಅಧ್ಯಕ್ಷರಾಗಿದ್ದಾರೆ. ಅವರ ಜೀವನದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಸ್ನೇಹಿತರಾಗಿ ಅದರ ಒಂದು ಜವಾಬ್ದಾರಿಯಲ್ಲಿ ನಾನು ಸಹ ಇದ್ದೀನಿ. ಹಾಗಾಗಿ ಒಳ್ಳೆಯದಾಗಲಿ ಅಂಥೇಳಿ ವೇದಿಕೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳ ಸಲ್ಲಿಸಿ ಈ ಪತ್ರಿಕೆ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸಾಗಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಕಾನೂನು ಸಲಹೆಗಾರರಾದಂಥ S ಸಿದ್ದರಾಜ್ ಅವರು ವೇದಿಕೆಗೆ ಬಂದು ಉಪಸ್ಥಿತರಾಗಿದ್ದಾರೆ. ಜೊತೆಯಲ್ಲಿ ಪತ್ರಿಕೆ ಬಳಗದ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. SB ಗಿರೀಶ್ ಅವರು, ಸಹಾಯಕ ಪೊಲೀಸ್ ಆಯುಕ್ತರು ಸುಬ್ರಹ್ಮಣ್ಯ, ಡಾಕ್ಟರ್ H ರಂಗಶ್ರೀ ರಂಗಸ್ವಾಮಿ ಅವರು ದಯಮಾಡಿ 1-2 ಮಾತುಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ವೇದಿಕೆ ಮೇಲೆ ಜೊತೆಯಲ್ಲಿ ಆಸೀನರಾಗಿರುವ ಹಿರಿಯರು, ವಾಗ್ಮಿಗಳು ಹಾಗೂ ವಿಚಾರವಂತ ಎಲ್ಲ ಸಹೃದಯ ಹಿರಿಯರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನೀವು ಕೂಡ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಈಗಾಗಲೇ ಗುರುಗಳು ಮತ್ತು ಮುಕುಂದರಾವ್ ಅವರು ಭಾಳ ಗಂಭೀರವಾದ ವಿಷಯಗಳನ್ನ ನಮಗೆಲ್ಲ ತಿಳಿಸಿದ್ದಾರೆ. ಇವತ್ತು ಪತ್ರಿಕೆಗಳನ್ನ ಓದೋದಿರಲಿ, ಆ ಕಡೆ ತಿರುಗೂ ನೋಡಲ್ಲ. ಯಾರು ಪತ್ರಿಕೆಗಳು ಓದ್ತಾ ಇದ್ದಾರೆ ಅಂತಂದರೆ ಈ ರಾಜಕಟ್ಟೆ ಆ ಥರ ಅಲ್ಲಲ್ಲ ಒಂದು ಕಟ್ಟೆ ಮಾಡಿರ್ತಾರೆ. 60 ವರ್ಷ ಮೇಲ್ಪಟ್ಟವ್ರು ಮಾತ್ರ ಪತ್ರಿಕೆಗಳು ಹಿಡಿಯೋದು ನೋಡಿದ್ದೀವಿ. ಅದೇ ಯೂಟ್ಯೂಬಲ್ಲಿ ಅದು ಇದು ವಿಚಾರ, ಅದು ನೆಗೆಟಿವ್ ಯಾವಾಗ ಬರುತ್ತೋ ಅದನ್ನು ಭಾಳ ಚೆನ್ನಾಗಿ ಗಂಟೆಗಟ್ಟಲೆ ನೋಡ್ತಾರೆ. ಇವತ್ತು ಜೊತೆಯಲ್ಲಿ ಪತ್ರಿಕೆ ಏನಿದೆ ಅದೇ ರೀತಿ ಎಲ್ಲ ಪತ್ರಿಕೆಗಳನ್ನು ಓದುವಂಥ ಕೆಲಸ ನಾವು ನೀವೆಲ್ಲ ಜೊತೆಯಲ್ಲಿ ಸೇರಿ ಪತ್ರಿಕೆಗಳನ್ನು ಓದುವಂಥ ಕೆಲಸನ ನಾವು ನೀವೆಲ್ಲ ಮಾಡಬೇಕಾಗಿದೆ. ಇವತ್ತು
ಹಿರಿಯರೆಲ್ಲ ಮಾತಾಡಿದ್ದಾರೆ. ಅವರ ಪಾದಾರಕ್ಕೆ ನನ್ನ ನಮಸ್ಕಾರ ತಿಳಿಸಿ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದನ್ನು ಈಗ ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾನ್ಯ DCP ಅವರು ಮತ್ತು ನಮ್ಮ ಜೊತೆಯಲ್ಲಿ ಸಂಸ್ಥೆ ಏನಿದೆ, ಈ ಸಂಸ್ಥೆಯನ್ನು ಒಳಗೊಂಡಂತೆ ಅನೇಕ ಸಂಸ್ಥೆಗಳಿಗೆ ಕಾನೂನು ಸಲಹೆಗಾರರಾಗಿ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯಮಾಡಿ ಅವರು ಒಂದೆರಡು ನುಡಿಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ವಿಶೇಷವಾಗಿ ಗುರುಗಳಾದಂಥ ಬರಗೂರು ರಾಮಚಂದ್ರಪ್ಪ ಅವರೇ, ಮತ್ತು ನನಗೇನೋ ಎಲ್ಲ ಸ್ನೇಹಿತರದ್ದು ಪರಿಚಯ ಇದೆ. ಟೈಟಲಲ್ಲಿ ಜೊತೆಯಲ್ಲಿ ಅಂತೇನು ಸಿನಿಮಾ ಟೈಟಲ್ ಥರ ಇದೆಯಲ್ಲ ಅಂಥೇಳಿ, ಬಹುಶಃ ಪತ್ರಿಕಾ ರಂಗದಲ್ಲೂ ಕೂಡ ಜೊತೆಯಾಗಿರುತ್ತೆ ಅಂತೇಳಿ ತಿಳಿದು, ವಿಶೇಷವಾಗಿ ಮಾನವ ಹಕ್ಕು ಸಂರಕ್ಷಣಾ ಸಂಸ್ಥೆಯನ್ನು ಜೊತೆಯಲ್ಲಿ ಇಟ್ಕೊಂಡು ನಮ್ಮ ದೇಶದಲ್ಲಿ ಹೆಚ್ಚು ವೈಲೇಷನ್ ಆಗ್ತಾ ಇರತಕ್ಕಂಥದ್ದೇ ಮಾನವ ಹಕ್ಕುಗಳು. ಯಾಕೆ ಅಂತ ಹೇಳಿದ್ರೆ, ವೈವಿಧ್ಯತೆಯನ್ನು ವಿವಿಧತೆಯಲ್ಲಿ ಕಂಡಂಥ ಈ ಭಾರತದಲ್ಲಿ ಎಲ್ಲರಿಗೂ ಸಮಬಾಳು ಅಂತಕ್ಕಂಥದ್ದು ಮರೀಚಿಕೆಯಾಗಿದೆ ಸ್ವಾತಂತ್ರ್ಯ ಸಂಘದ 76 ವರ್ಷಗಳಲ್ಲಿ. ಅಂತಹ ಕೊರತೆಯನ್ನು ನೀಗಿಸ್ಲಿಕ್ಕೆ ಬಹುಶಃ ಈ 1 ವರ್ಷದ ಅಂಬೆಗಾಲಿಕ್ಕೆ ಇರ್ತಕ್ಕಂಥ ಈ ಪತ್ರಿಕೆ ಸಹಕಾರಿ ಆಗಬಹುದೇನೋ. ಮಾನವ ಹಕ್ಕುಗಳು ಸಂವಿಧಾನದತ್ತವಾದಂತಹ ಹಕ್ಕುಗಳೇ. ಸಂವಿಧಾನಕ್ಕೆ ಪೂರ್ವದಲ್ಲಿ ಹೈರಾರ್ಕಿಯ ಸಮಾಜವನ್ನು ಕಂಡಂಥ ಈ ಭಾರತದಲ್ಲಿ ಸಾಹಿತ್ಯದಲ್ಲಿ, ಬರಹದಲ್ಲಿ ಭವ್ಯ ಭಾರತ ಅಂದ್ಕೊಂಡಿದ್ರು. ಅದು ಕೆಲವೇ ಜನಗಳಿಗೆ ಭವ್ಯ ಭಾರತವಾಗಿತ್ತು, ಬಹುಪಾಲು ಜನರಿಗೆ ಬಹುಜನರಿಗೆ ಅದು ಒಂದು ಸಮಸ್ಯೆಯ ಭಾರತವಾಗಿತ್ತು ಅನ್ನೋದನ್ನು ಇತಿಹಾಸದಲ್ಲಿ ಮರೆಮಾಚಲ್ಪಟ್ಟಿದೆ. ಅಂಥ ಇತಿಹಾಸವನ್ನು ತೆಗಿಲಿಕ್ಕೆ ಇಂಥ ಪತ್ರಿಕೆಗಳು ಸಹಕಾರಿ ಆಗ್ಬೋದು ಅಂತಕ್ಕಂಥ ಆಶಯ ಕೂಡ ನಮ್ಮದು. ಮುಂದುವರೆದು ಪತ್ರಿಕೆ ನಡೆಸ್ತಕ್ಕಂಥದ್ದು ಬಹಳಷ್ಟು ಕಷ್ಟ. ಸಹೋದರ ಸುರೇಶ್ ಅವರು ಈ ಪತ್ರಿಕೆಯನ್ನು ನಡೆಸಬೇಕು, ಈ ಪತ್ರಿಕೆಯ ಮುಖೇನ ಜನಗಳಿಗೆ ನಾವು ತಲುಪಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ದಾರೆ. ಆದರೆ ಪತ್ರಿಕೆಯನ್ನು ನಡೆಸೋದು ಎಷ್ಟು ಕಷ್ಟ, ಎಷ್ಟು ಪತ್ರಿಕೆಗಳು ನೋಂದಾವಣೆಯನ್ನು ಪಡೆದಿವೆ, ಎಷ್ಟು ಪತ್ರಿಕೆಗಳು ಪ್ರಿಂಟ್ ಹಾಕಲಿಕ್ಕೆ ಕಾಸಿಲ್ಲದೇನೆ ಪ್ರಸಾರ ಮಾಡಲಿಕ್ಕೆ ಸಾಧ್ಯವಾಗ್ದೇನೆ. ಯಾಕಂದರೆ ಅದರಲ್ಲಿರ್ತಕ್ಕಂಥ ವೈಡ್ ಕಾಂಪಿಟೇಷನ್ನು ಬೇರೆ ಯಾವ ರಂಗದಲ್ಲಿ ಇಲ್ಲ ಅಂತ ನಾವಾದರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಇಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ಇತ್ತೀಚೆಗೆ ಯೂಟ್ಯೂಬ್ ಹಾವಳಿಗಳು, ಪ್ರತಿ ವ್ಯಕ್ತಿ ಕೂಡ ಒಂದೊಂದು ಚಾನಲ್ನ ಮಾಡಿಕೊಂಡಿದ್ದಾರೆ. ಯಾಕಂದರೆ ವ್ಯಕ್ತಿ ಪ್ರತಿಷ್ಠೆ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹಾಕೋದು ಅಂಥೇಳಿ. ಹಾಗಾಗಿ ಈ ಪ್ರಿಂಟ್ ಮೀಡಿಯಾದಲ್ಲಿ ಪತ್ರಿಕೆ ಯಶಸ್ಸನ್ನು ಕಾಣಬೇಕು ಅಥವಾ ಇಂಥ ಜನಮಾನಸವನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ಅದೊಂದು ಯಶೋಗಾದೆಯೇ ಸರಿ ಅಂಥೇಳಿ ನಾವಾದರೂ ಭಾವಿಸ್ಬೇಕಾಗಿದೆ. ವೇದಿಕೆಯಲ್ಲಿ ಬಹುಶಃ ಎಲ್ಲರೂ ಇಷ್ಟವರೆಗೆ ಮಾತಾಡಿದ್ದಾರೆ ಅಂತ ನಾನಾದರೂ ಭಾವಿಸಿದ್ದೇನೆ. ನಮ್ಮ ದೃಷ್ಟಿಕೋನ ಏನಂತ ಹೇಳಿದ್ರೆ, ಜೊತೆಯಲ್ಲಿ ಅಂತಕ್ಕಂಥ ಪತ್ರಿಕೆ ವಿವಿಧ ದೃಷ್ಟಿಕೋನವನ್ನು ಹೊಂದಬೇಕು, ತನ್ನ ಪ್ರಸಾರ ಮಾಧ್ಯಮವನ್ನು ವಿಸ್ತರಿಸ್ಕೊಳ್ಬೇಕು. ಪಟ್ಟಣಗಳಿಗಷ್ಟೇ ಸೀಮಿತವಲ್ಲದ ವಿಚಾರಗಳು, ಹಳ್ಳಿಗಾಡಿನಲ್ಲಿ ಭವಣೆ ಪಡ್ತಕ್ಕಂಥ, ಕೃಷಿ ವಲಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ, ಕಾರ್ಮಿಕ ವಲಯದಲ್ಲಿ ದುಡಿಮೆ ಮಾಡತಕ್ಕಂಥ, ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ನಲುಗಿ ಹೋದಂಥ ಜನಗಳ ಪರವಾಗಿ ಧ್ವನಿಯನ್ನು ಮಾಡಬೇಕು. ವಿಶೇಷವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲ ಕಡೆ ಆಗ್ತಾ ಇದೆ. ಅವರ ಬೆಸುಗೆ ಪೊಲೀಸರನ್ನ ಮತ್ತೊಬ್ಬರನ್ನ ಕರೆಸಿ ಏನೋ ಒಂದು ಸಂಬಂಧವನ್ನು ಕಲ್ಪಿಸಬೇಕು ಅಂತ ಇದ್ದಿರಬಹುದು. ಆದರೂ ಕೂಡ ಅಲ್ಲಲ್ಲಿ ಅತಿರೇಕದ ಕ್ಷಣಗಳನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಲ್ಲಿ ಮಹಿಳೆಯರ, ಅಬಲರ, ಅಂಥವರ ವಿಚಾರದಲ್ಲಿ ಶೋಷಣೆಗಳು ಇಂದು ನಿಂತಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಅವರವರಲ್ಲೇ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥ ವಿಚಾರಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ನ್ಯಾಯಾಲಯಗಳಲ್ಲಿ ವಿವರಣೆಗೆ ಬರ್ತಕ್ಕಂಥದ್ದನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೇವೆ. ಪ್ರಜ್ಞಾವಂತರು, ನಗರಗಳಲ್ಲಿ ವಾಸ ಮಾಡ್ತಕ್ಕಂಥ, ರಾಜ್ಯದ ರಾಜಧಾನಿ ಕೇಂದ್ರ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ನಾವು ಬಂದ ಊರಿನ ಕಡೆ ಅಥವಾ ನಮ್ಮ ಪರಿಸರದ ಕಡೆ ಅಥವಾ ನಮ್ಮ ಸಮೂಹದ ಕಡೆ ಒಮ್ಮೆ ಕಣ್ಣಾಯಿಸಿದ್ರೆ, ಸಂಘಟಿತ ಬದುಕನ್ನು ಕಟ್ಟಿಕೊಂಡ್ರೆ ಇಂತಹ ಪತ್ರಿಕೆಗಳಿಗೂ ಕೂಡ ಒಂದು ಆಧಾರ ಸ್ತಂಭವಾಗಿ ಇರ್ಬೋದು ಅಂತ ಹೇಳ್ತಾ, ವೇಳೆಯ ನಿರ್ಬಂಧದ ಕಾರಣಗಳಿಗಾಗಿ, ಗಣ್ಯಮಾನ್ಯರು ಮಾತಾಡಿದ ಕಡೆಯ ಮಾತನ್ನಾಡುವ ಕಾರಣಗಳಿಗಾಗಿ ನನ್ನ ಮಾತನ್ನು ಮುಗಿಸ್ತಾ, ಈ ಜೊತೆಯಲ್ಲಿ ಪತ್ರಿಕೆ ಮತ್ತು ಮಾನವ ಹಕ್ಕುಗಳ ಸಂರಕ್ಷಣೆ ಇವೆರಡೂ ಕೂಡ ಭವಿಷ್ಯದಲ್ಲಿ ಉತ್ತಮ
ಉಜ್ವಲವನ್ನು ಕಾಣಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಗಣ್ಯ ಮಾನ್ಯರಿಗೆ ವಂದಿಸ್ತೇನೆ. ನಮ್ಮೆಲ್ಲರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮಾತುಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮೌರ್ಯ ಪೂಜಾರಿ, ಮಂಜುನಾಥಯ್ಯ ಅವರು, ನಂಜುಂಡ್ ಪ್ರಸಾದ್ ಅವರು, ಅಲ್ಲ ಮಂಜುನಾಥಯ್ಯ ಅವರು ಆದ ನಂತರ ಇಲ್ಲಿ ಸೇರಿರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಮತ್ತು ಅಕ್ಕ ತಂಗಿಯರಿಗೆ ನನ್ನ ಶುಭ ಸಂಜೆಯ ವಂದನೆಗಳನ್ನು ನಿಮ್ಮೆಲ್ಲರಿಗೂ ಸಹ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೂ ಸಹ ನನ್ನ ವಂದನೆಗಳನ್ನು ಸಹ ನಾನು ಸಲ್ಲಿಸ್ತಾ ಇದ್ದೇನೆ. ಈ ದಿವಸದಲ್ಲಿ ನಮ್ಮ ಸ್ನೇಹಿತರು ಆದ ಸುರೇಶ್ ಅವರು ಈ ಜೊತೆಯಲ್ಲಿ ಪತ್ರಿಕೆಯ ಒಂದು ಕಾರ್ಯಕ್ರಮವನ್ನು ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ದಿವಸ ಇಲ್ಲಿ ಸಂಜೆ ಹಮ್ಮಿಕೊಂಡಿದ್ದಾರೆ. ಈ ಪತ್ರಿಕೆಯ ವಿಷಯದಲ್ಲಿ ನಮ್ಮ ಗುರುಗಳಾದ ಬರಗೂರು ರಾಮಚಂದ್ರಪ್ಪನವರು ಅನೇಕ ವಿಷಯಗಳು ನಮಗೆ ತಿಳಿಸ್ಪಡಿಸಿದ್ದಾರೆ. ಹಾಗೆ ನಮ್ಮ ಮುಕುಂದ ರಾಜ್ ಸಾರ್ ಅವರು ಸಹ ಅನೇಕ ವಿಷಯಗಳು ಪತ್ರಿಕೆಯ ವಿಷಯಗಳನ್ನು ಸಹ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಕೊನೆಯದಾಗಿ ಮಾತಾಡಿದ ನಮ್ಮ DCP ಸಾರು ಸಹ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪತ್ರಿಕೆ ಎನ್ನ ವಿಷಯದಲ್ಲಿ, ಯಾಕೆಂದರೆ ನಾನು ಒಬ್ಬ ಪತ್ರಕರ್ತನಾಗಿ ಮತ್ತು ಸಂಪಾದಕನಾಗಿ ಹಾಗೆ ಅನೇಕ ಮಾಧ್ಯಮಗಳಲ್ಲಿ ಸಹ ನಾನು ಕೆಲಸವನ್ನು ಸಹ ಮಾಡಿದ ಒಂದು ಅನುಭವ ನನಗಿದೆ. ಪತ್ರಿಕೆ ನಡೆಸೋದು ತುಂಬ ಕಷ್ಟಕರವಾದ ದಿನ. ನಿಜವಾಗಲೂ ನಾನು ನಮ್ಮ ಸ್ನೇಹಿತರಿಗೆ ಸುರೇಶ್ ಅವ್ರಿಗೆ ಹೇಳಿದೆ, ಪತ್ರಿಕೆ ಅವರು ಮಾನವ ಹಕ್ಕುಗಳ ವಿಷಯದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ. ಅವರು ಪತ್ರಿಕೆ ಬರುವಾಗ ನನ್ನ ಹತ್ರನೂ ಸಹ ಸ್ವಲ್ಪ ವಿಚಾರಗಳನ್ನು ಅವರು ಹಂಚ್ಕೊಂಡ್ರು. ನಾನಾಗ ಹೇಳಿದೆ ಅವರಿಗೆ ಪತ್ರಿಕೆ ಬೇಡ ಅಂತ. ಆದರೂ ಅವ್ರು ಹೇಳಿದರು, ಇಲ್ಲ, ಈ ಪತ್ರಿಕೆ ಹೆಸರೇ ಜೊತೆಯಲ್ಲಿ ಅಂಥೇಳಿ ಇದೆ, ಚೆನ್ನಾಗಿದೆ ಹೆಸರು, ನಾನು ಖಂಡಿತವಾಗ್ಲೂ ಇದನ್ನು ಯಶಸ್ವಿಯಾಗಿ ನಾನು ಇದನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತೀನಿ ಅಂಥೇಳಿ ಅವರು ಹೇಳಿದರು. ನಿಜವಾಗೂ ಹೇಳಿದ ಪ್ರಕಾರವಾಗಿ ಇನ್ನೂ ವರ್ಷ ತುಂಬಿಲ್ಲ ಈ ಪತ್ರಿಕೆಗೆ. ಅವರು ಒಳ್ಳೆಯ ವಿಷಯಗಳು ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇದೆ. ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಏಕೆಂದರೆ ಆಗಲೇ ನಮ್ಮ ಮೇಷ್ಟ್ರು ಹೇಳಿದರು, ಪತ್ರಿಕೆ ವಿಷಯದಲ್ಲಿ ಪತ್ರಿಕೆ ಓದೋರು ಕಡಿಮೆ ಆಗಿದ್ದಾರೆ. ಆಮೇಲೆ ಪತ್ರಿಕೆಗೆ ಯಾರು ಸಪೋರ್ಟ್ ಇಲ್ಲ, ಯಾರು ಸಹಾಯ ಮಾಡೋರಿಲ್ಲ ಪತ್ರಿಕೆಗೆ. ಹಾಗಾಗಿ ಆಮೇಲೆ ಪತ್ರಿಕೆ ಪ್ರಿಂಟ್ ಮಾಡಬೇಕಾದ್ರೆ ಅದ್ರ ಕಾಸ್ಟ್ಗಳು ಸಹ ಹೇಳಿದರು. ನಾವು ಪತ್ರಕರ್ತರಾಗಿ ನಮಗೆ ಆ ಕೆಲವೊಂದು ವಿಷಯಗಳು ಮರ್ತೋಗಿರ್ತೀವಿ. ನಾವು ಏನೋ ಪತ್ರಿಕೆ ಬಿಡುಗಡೆ ಆಗಬೇಕು, ಆ ಡೇಟ್ಗೆ ಆಚೆ ಬರಬೇಕು, ಇದೇ ಉದ್ದೇಶವಾಗಿರುತ್ತೆ. ಏನೋ ಒಂದು ಸ್ವಲ್ಪ ಸುದ್ದಿ ಬೇಕು ನಮಗೆ, ಎಲ್ಲೋ ಹೋಗಿ ಏನೋ ಸ್ವಲ್ಪ ಕಲೆಕ್ಟ್ ಮಾಡ್ತೀವಿ, ಅದನ್ನು ತಂದು ಬಿಡುಗಡೆ ಮಾಡಬೇಕನ್ನೋ ಒಂದು ಟೆನ್ಷನ್ನೇ ನಮಗಿರುತ್ತೆ. ಆದರೆ ಈ ಪ್ರಿಂಟಿಂಗಿನ ಒಂದು ಕಾಸ್ಟು ಮತ್ತು ಇದನ್ನು ನಡೆಸೋದು ತುಂಬ ಕಷ್ಟಕರವಾಗಿ ಇದೆ. ಹಾಗೆ ನಮ್ಮ ವೇದಿಕೆ ಮೇಲೆ ಹೇಳಿದರು, ಈ ಪತ್ರಿಕೆ ವಿಷಯದಲ್ಲಿ ಈ ಮಾಧ್ಯಮನ ಏನು ಮಾಡಿದ್ದಾರೆ ಅಂದರೆ ಇವತ್ತು ಉದ್ಯಮನೂ ಸಹ ಮಾಡ್ಕೊಂಡಿದ್ದಾರೆ. ಉದ್ಯಮ ಮಾಡ್ಕೊಳ್ಳಿಕ್ಕೆ ಅನೇಕ ಕಾರಣಗಳು ಸಹ ಇದೆ. ಏಕೆಂದರೆ ನಮ್ಮ ಕೇಂದ್ರ ಸರ್ಕಾರ ಆ ಒಂದು ಏನಾಗಿದೆ ಅಂದರೆ ಆ ಕಪಿಮುಷ್ಟಿಯಲ್ಲಿ ನಾವೆಲ್ಲರೂ ಸಿಕ್ಕಾಕೊಂಡಿದ್ದೀವಿ. ಕೇಂದ್ರ ಸರ್ಕಾರದ ಒಂದು ಕಪಿಮುಷ್ಟಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಅದರಿಂದ ಆಚೆ ಬರಬೇಕು ಅಂದರೆ ಈ ರೀತಿಯಾಗಿರುವ ಪತ್ರಿಕೆಗಳು ನಿಜವಾಗಲೂ ಆಚೆ ಬಂದು ಧ್ವನಿ ಎತ್ತಬೇಕು. ನಾವು ಅನೇಕ ಜನರಿಗೆ ಅನೇಕ ವಿಷಯಗಳು ನಾವು ತಿಳಿಸ್ಬೇಕಾಗುತ್ತೆ. ಹಾಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಏನೇನೋ ಬಂದ್ಬಿಟ್ಟಿದೆ. ಇವಾಗ ಪತ್ರಿಕೆ ಓದೋದು ಕಡಿಮೆನೇ ಆಗಿದೆ. ಆದ್ದರಿಂದ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಖಂಡಿತವಾಗ್ಲೂ ನೀವೆಲ್ಲರೂ ಈ ಪತ್ರಿಕೆಯನ್ನು ಓದ್ತೀರಾ ಅಂತ ಒಂದು ನಂಬಿಕೆ ನನಗಿದೆ. ನೋಡಿ, ಅಲ್ಲಿ ಯಾರೋ ಪತ್ರಿಕೆ ಇಟ್ಕೊಂಡು ಓದ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಮಗೆ ಪತ್ರಕರ್ತರಿಗೆ. ಏಕೆ ಅಂದರೆ ನಾವೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಯಾರಾದರೂ ಆ ಪತ್ರಿಕೆ ಅಥವಾ ಏನೋ ಒಂದು ಪೇಪರ್ ಓದ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ನಮಗೆ. ಏಕೆಂದರೆ ಇತ್ತಿನ ದಿನಗಳಲ್ಲಿ ತುಂಬ ಓದೋದು ಕಡಿಮೆ ಆಗಿದೆ.
ಆದ್ದರಿಂದ ನೀವೆಲ್ಲರೂ ಸಹ ಪತ್ರಿಕೆಯನ್ನು ಓದಿ, ಪತ್ರಿಕೆಯನ್ನು ಬೆಳೆಸಿ ಅನೇಕ ವಿಷಯಗಳು ಹೊರಗಡೆ ತರಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಈ 2 ಮಾತುಗಳನ್ನು ನಾನು ಮುಗಿಸಿ ನಿಮಗೆ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಮಂಜುನಾಥಯ್ಯ ಸರ್ಗೆ. ಜಿ ಸುದ್ದಿವಾಹಿನಿಯ ಮುಖ್ಯಸ್ಥರಾದಂತಹ ಮಾನ್ಯ ಶ್ರೀ ಎಸ್ ರವಿ ಅವರು ಬಂದಿದ್ದಾರೆ. ತಮ್ಮ ಬಿಡುವಿನ ಒತ್ತಡದ ಮಧ್ಯೆ ಕೂಡ ತಾವು ಕಾರ್ಯಕ್ರಮಕ್ಕೆ ಬರೋದ್ರ ಬಗ್ಗೆನೇ ನಮಗೆ ಸಂಶಯ ಇತ್ತು, ಆದರೂ ಪ್ರೀತಿ ಇಟ್ಟು ತಾವು ಬಂದಿದ್ದೀರಾ. ದಯಮಾಡಿ ತಾವು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜಿ ಸುದ್ದಿವಾಹಿನಿಯ ಮಾನ್ಯ ಮುಖ್ಯಸ್ಥರಾದಂತಹ ಎಸ್ ರವಿ ಅವರು. ಹಾಗೆಯೇ ಮಂಜುನಾಥಯ್ಯ ಅವರು ಪ್ರಸ್ತಾಪ ಮಾಡಿದ್ರು. ಅವರು ಪ್ರಸ್ತಾಪ ಮಾಡೋದ್ರ ಮೂಲಕ ನನ್ನ ಜವಾಬ್ದಾರಿನ ನೆನಪಿಸಿದ್ರು. ಅದೇನು ಅಂತ ಹೇಳಿದ್ರೆ, ಸಂಯುಕ್ತ ಕರ್ನಾಟಕ ಪತ್ರಿಕೆಯವರು ಸ್ವತಃ ನಮ್ಮನ್ನು ಸಂಪರ್ಕಿಸಿ ದೊಡ್ಡ ದೊಡ್ಡ ಪತ್ರಿಕೆಗಳು ಮಾಡಬೇಕಾದಂಥ ಕೆಲಸವನ್ನು ತಾವು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ತಾವು ಆಯೋಜಿಸಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ಪದಾಧಿಕಾರಿಗಳನ್ನು, ಅಧ್ಯಕ್ಷರನ್ನ, ನಮ್ಮನ್ನೆಲ್ಲ ಸಂಪರ್ಕಿಸಿ ಸವಿಸ್ತಾರವಾದಂಥ ಲೇಖನವನ್ನು ಬರೆದು ಸುಮಾರು 500 ಪ್ರತಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಸರ್ ಸಂಯುಕ್ತ ಕರ್ನಾಟಕದವರು. ಆ ಪತ್ರಿಕೆಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ, ಹೊರಗಡೆ ನಾವು ಆ ಪತ್ರಿಕೆಯನ್ನು ಇರಿಸಿದ್ದೇವೆ ಮತ್ತು ನಮ್ಮ ಕಾರ್ಯಕರ್ತರುಗಳು ಕೂಡ ಕೊಡ್ತಿದ್ದಾರೆ. ಅದರಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಕುರಿತಂತೆ 4 ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ವರದಿ ಮಾಡಿದ್ದಾರೆ. ದಯಮಾಡಿ ತಾವು ಕೊಂಡು ಪತ್ರಿಕೆಗಳನ್ನು ಓದಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ, ಲೆಕ್ಕ ಪರಿಶೋಧಕರಾದಂತಹ ನಂಜುಂಡು ಪ್ರಸಾದ್ ಅವರು ದಯಮಾಡಿ ಬಂದು 1-2 ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನು ಕುರ್ಚಿಗಳು ಖಾಲಿ ಇದೆ, ಸಭಾಂಗಣ ಭಾಗಶಃ ತುಂಬಿದೆ. ದಯಮಾಡಿ ತಾವು ಕೂತ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೀನಿ. ಇನ್ನು ಅನೇಕರು ಹೊರಗಡೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರೆಲ್ಲರಿಗೂ ಗೌರವಪೂರ್ಣ ಪ್ರಣಾಮಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ವಿಶ್ವ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಜೊತೆಯಲ್ಲಿ ಪತ್ರಿಕೆಯ ಶ್ರೀ ನಮ್ಮ ಸುರೇಶ್ ಅವರ ಸಾರಥ್ಯದಲ್ಲಿ ಬರ್ತಾ ಇರ್ತಕ್ಕಂಥ ಜೊತೆಯಲ್ಲಿ ಪತ್ರಿಕೆಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಸುರೇಶ್ ಅವರಿಗೆ ವೀರ ಕನ್ನಡಿಗ ಪ್ರಶಸ್ತಿ ಸಿಕ್ಕಿರೋದ್ರಿಂದ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಬಯಸ್ತಾರೆ. ವಿಚಾರ ಸಂಕಿರಣದಲ್ಲಿ ಹಿರಿಯರಾದಂತಹ ಬರಗೂರು ರಾಮಚಂದ್ರಪ್ಪರು ಮತ್ತು ಪ್ರತಿಯೊಬ್ಬರನ್ನು ಮುಖ್ಯ ಅತಿಥಿಗಳು ವೇದಿಕೆಯ ಮೇಲಿರೋರು ಅವ್ರದ್ದು ಭಾಷಣ ಎಲ್ಲ ಕೇಳಿ ನಾವು ಬೇರೆಯವ್ರಿಗೆ ಹೇಳ್ತಾ ಇದ್ದು, ಇವತ್ತು ಅವರೇ ನಿಮಗೆ ಡೈರೆಕ್ಟಾಗಿ ಹೇಳಿರೋದ್ರಿಂದ ನಾವು ಮಾತಾಡೋದಕ್ಕೆ ಏನೂ ಉಳಿದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೂ ಪತ್ರಿಕೆಗಳು, ದೃಶ್ಯ ಮಾಧ್ಯಮಗಳು ಕಮರ್ಷಿಯಲ್ ಆಗ್ತಾ ಇರೋದು ಎಲ್ಲೋ ಒಂದು ಕಡೆ ಆತಂಕಕರವಾದ ಬೆಳವಣಿಗೆ ಅಂತ. ಏಕೆಂದರೆ ಯಾವ ಥರ ಹೇಳಬೇಕು, ಯಾವ ಥರ ಹೇಳಿದ್ರೆ ಜನರಿಗೆ, ಏಕೆಂದರೆ ಈ ಒಂದು ಡಿಜಿಟಲ್ ಯುಗದಲ್ಲಿ ಅದು ಈಸಿಯಾಗಿ ಚಿಕ್ಕ ಮಕ್ಕಳನ್ನು ಕೂಡ ಅಟ್ರಾಕ್ಟ್ ಮಾಡುವಂಥ, ಅದು ಒಂದು ಸೆಕೆಂಡ್ಗೆ ರೀಚ್ ಆಗುವಂಥ ಒಂದು ಸುದ್ದಿ ಮಾಧ್ಯಮಗಳಾಗಿದ್ದಾವೆ. ನಾವು ಕೊಡಬೇಕಾದ್ರೆ ಯಾವ ಥರ ಕೊಡಬೇಕು, ಯಾವ ಥರ ರೀಚ್ ಮಾಡಿಸ್ಬೇಕು, ಯಾವ ಥರ ಒಳ್ಳೆಯ ಥರದಲ್ಲಿ ಜನರನ್ನ ನಾವು ತಗೊಂಡು ಹೋಗಬೇಕು ಅನ್ನೋ ಒಂದು ಉತ್ತಮವಾದಂಥ ಉದ್ದೇಶಗಳನ್ನ ಇಟ್ಕೊಂಡು ಕೆಲವು ಪತ್ರಿಕೆಗಳು ರಾಜಕೀಯ ರಂಗ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಸ್ಪಿರಿಚುವಲ್ ಇರ್ಬೋದು, ಅಥವಾ ಜ್ಞಾನಾರ್ಜನೆ ಕೊಡುವಂಥ ಸುಮಾರು ಟ್ಯಾಕ್ಸೇಷನ್ಸ್ ಇರ್ಬೋದು. ಏಕೆಂದರೆ ನಾವು ಆಡಿಟರ್ ಆಗಿರೋದ್ರಿಂದ ಟ್ಯಾಕ್ಸೇಷನ್ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಮೊನ್ನೆ ತಾನೇ ಬಜೆಟ್ ಎಲ್ಲ ಆಗಿದೆ, ಅದರ ಚಿಂತನ ಮಂಥನಗಳ ಕಾರ್ಯಕ್ರಮಗಳು ಸುಮಾರು ಸರಣಿ ಕಾರ್ಯಕ್ರಮಗಳು ಬರ್ತಾ ಇರೋದ್ರಿಂದ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಗುರುಗಳೇ ತಮ್ಮ ಎಲ್ಲ ಅತಿಥಿಗಳು. ಸೊ ಈ ಥರ ಚಿಂತನ ಮಂಥನ ಕಾರ್ಯಕ್ರಮಗಳನ್ನ ನಡೆಸ್ತಾ ನಮ್ಮ ರಾಜ್ಯದ, ನಮ್ಮ ದೇಶದ, ನಮ್ಮ ಪಕ್ಕದ ದೇಶದ ಪ್ರತಿಯೊಂದು ಆಗುವುಗಳನ್ನ ಸೆಕೆಂಡ್ಗೆ ರೀಚ್ ಮಾಡ್ತಾ ಇದೆ. ಆ ಒಂದು ಪತ್ರಿಕೆಗಳು ಒಂದು ಕಡೆ ಆದರೆ ದೃಶ್ಯ ಮಾಧ್ಯಮಗಳು ಕಡೆ, ದೃಶ್ಯ ಮಾಧ್ಯಮಗಳು ಯಾವಾಗ ನಮ್ಮ ಚಲಾವಣೆಗೆ ಬಂತು ಆವಾಗ ಪತ್ರಿಕಾ ಮಾಧ್ಯಮಗಳು ಸ್ವಲ್ಪ ಕುಂಠಿತವಾಯಿತು. ಯಾಕೆಂದರೆ ಆಗಲೇ ಹೇಳಿದ್ರು, ಎಷ್ಟೋ GST ರೇಟ್ನ ಜಾಸ್ತಿ ಮಾಡಿ ಪತ್ರಿಕೆಗಳೇ ಹೊರಗೆ ಬರದಲ್ಲೇ ಇರೋ ಥರ ಮಾಡ್ತಾ ಇದ್ದಾರೆ. ನಾವು ಹಿಂದೆ ಕೇಳ್ತಾ ಇದ್ದು, ಯಾವ ರಾಜಕಾರಣಿಗಳ ಮೇಲಾದರೂ ಏನಾದರೂ ಬರೆದ್ರೆ ನಾವು ಆ ಒಂದು ಊರಿಗೆ ತಲುಪೋಷ್ಟೊತ್ತಿಗೆ ಆ ಪತ್ರಿಕೆಗಳನ್ನೇ ಪರ್ಚೇಸ್ ಮಾಡಿ ಮಾಯ ಮಾಡ್ತಾಯಿದ್ರು. ಬಟ್ ಇವತ್ತಿನ ಪರಿಸ್ಥಿತಿ ಆ ಥರ ಆಗಲ್ಲ. ಇವತ್ತಿನ ದೃಶ್ಯ ಮಾಧ್ಯಮಗಳು, ಇವತ್ತು ಡಿಜಿಟಲ್ ಮೀಡಿಯಾಗಳು ಸೆಕೆಂಡ್ಗೆ ಬಂದು ನಮ್ಮನ್ನು ರೀಚ್ ಆಗಿರುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋ ಯೋಚನೆಗಳು ನಮಗೆ ಸೆಕೆಂಡ್ಗೆ ನಾವು ನಿರ್ಧಾರ ತಗೊಳ್ಳುವಂಥ ಒಂದು ಇದಾಗಿರುತ್ತೆ. ಅಂಥ ಒಂದು ಮಾಧ್ಯಮಗಳ ಮಧ್ಯೆನೂ ಇಂಥ ಜೊತೆಯಲ್ಲಿ ಅನ್ನೋ ಒಂದು ಪತ್ರಿಕೆ ತನ್ನ ವಿಶೇಷತನ, ಇವಾಗ ತಾನೇ ನಾನು ಓದ್ತಾ ಇದ್ದೆ, ಅದರಲ್ಲಿ ಸ್ಪೋರ್ಟ್ಸ್ ಕವರ್ ಮಾಡಿದ್ದಾರೆ, ಸ್ಪಿರಿಚುವಲ್ ಕವರ್ ಮಾಡಿದ್ದಾರೆ, ಮತ್ತು ತಾವು ಮಾಡಿರ್ತಕ್ಕಂಥ ಸಾಧನೆಗಳ ವಿವರಗಳನ್ನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಎಚ್ಚೆತ್ತುಕೊಂಡು ಮುನ್ನಡೀತಾ ಇದೆ.
ವರ್ಷ ಪೂರೈಸೋದ್ರೊಳಗೆ ತಮ್ಮ ಹೃದಯನ ಮುಟ್ಟಿ ಇದು ಬೆಳೀತಾ ಇರೋದ್ರಿಂದ ಇದಕ್ಕೆ ಶುಭಾಶಯಗಳನ್ನು ಕೋರ್ತಾ ತುಂಬ ಜನ ರಂಗ ಕಲಾವಿದರು ಕಾಯ್ತಾ ಇದ್ದಾರೆ. ಆ ನಾಟಕಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ನನ್ನ ಈ 2 ತೊಂದರೆಗಳಿಂದ ನೋಡಿದು ನಾನು ನಿರ್ಗಮಿಸ್ತಾ ಇದ್ದೀನಿ. ಧನ್ಯವಾದಗಳಿಂದ. ಧನ್ಯವಾದಗಳು ಸರ್. ಮೌರ್ಯ ಪೂಜಾರಿ ಅವರು ಹಿರಿಯ ಪತ್ರಕರ್ತರು, ದಯಮಾಡಿ ಅವರು ವೇದಿಕೆಗೆ ಬಂದು ಉಪಸ್ಥಿತರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೀನಿ. ಜಿ ಸುದ್ದಿವಾಹಿನಿಯ ಮುಖ್ಯಸ್ಥರಾದಂಥ ಎಸ್ ರವಿ ಅವರನ್ನು. ಇರೋರಿಗೆ ಮತ್ತು ವೇದಿಕೆಗಳಿಗೆ ಎಲ್ಲರಿಗೂ ಕ್ಷಮೆ ಕೋರ್ತೀನಿ. ಯಾಕಂತಂದರೆ ನಾನು ಅವ್ರು ಹೇಳಿದ 5 ಗಂಟೆಗೆ ಹೇಳಿದರು. ನಾವು ಯಾವಾಗಲೂ ಏನಂತಂದ್ರೆ ಪತ್ರಕರ್ತರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಯಾವುದೇ ಪೊಲಿಟಿಕಲ್ ಪ್ರೆಸ್ ಮೀಟ್, ನಾನು 20 ವರ್ಷದಿಂದ ಜರ್ನಲಿಸಮ್ ಇರೋದು. ಪೊಲಿಟಿಕಲ್ ಪ್ರೆಸ್ ಮೀಟ್ ಅಂದರೆ 12 ಗಂಟೆ ಅಂದರೆ 1 ಗಂಟೆಗೆ ಬರೋದು, 1 ಗಂಟೆ ಅಂದರೆ 2 ಗಂಟೆಗೆ ಬರೋದು. ಈ ಇದರಲ್ಲಿದ್ದರು. ನಮ್ಮ ಇನ್ಪುಟ್ ಅವರು ಹೇಳಿದ್ರು, ಸರ್ 5 ಗಂಟೆ ಅಂತೀರಾ, 5 ಗಂಟೆಗೆ ಹೊರಟ್ಬಿಡಿ, ಒಂದು ಅರ್ಧ ಗಂಟೆ ಲೇಟಾಗಿ ಆಗ್ಬೋದು ಅಂತ ಅಂದರು. ನಾನು ಅವ್ರ ಮಾತು ಕೇಳ್ಕೊಂಡು ಯಾಮಾರ್ಬಿಟ್ಟೆ, ಕ್ಷಮೆ ಇರಲಿ. ಯಾಕಂತಂದರೆ ನನ್ನ ರಿಪೋರ್ಟಿಂಗ್ ದಿನಗಳದ್ದು ನೆನಪಿದೆ. ಏನಂತಂದರೆ ನಾನು ಬಳ್ಳಾರಿ ಸ್ಟಾರ್ಟಿಂಗ್ ಹೋಗಿದ್ದು, ಯಾವ ಪ್ರೆಸ್ ಮೀಟ್ ಏನೇ ಕರೆದ್ರು ಪೊಲಿಟಿಷಿಯನ್ಸ್ ಎಲ್ಲ ಲೇಟಾಗೆ ಸ್ಟಾರ್ಟ್ ಆಗೋವು. ಅದರಲ್ಲಿ ಒಂದಿಬ್ಬರು ಜೆನ್ಯೂನ್ ಆಗಿದ್ದರು. ನಾನು ಹೇಳ್ತಿದ್ದೆ ನಮ್ಮ ಸೀನಿಯರ್ ರಿಪೋರ್ಟರ್ಗಳು, ಸರ್ ತುಂಬ ಒಳ್ಳೆ ಮನುಷ್ಯ ನೋಡಿ, 12 ಗಂಟೆ ಅಂದರೆ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಒಂದು 2-3 ಸಲ ಹೇಳಿದೆ. ಅವ್ರು ಹೇಳಿದ್ರು, ರವಿ ಅವ್ರಿಗೇನು ಕೆಲಸ ಇಲ್ಲ ರವಿ, ಕರೆಕ್ಟಾಗಿ ಬರ್ತಾರೆ ಅಂತ. ಅಂದರೆ ಯಾವ ಪೊಲಿಟಿಷಿಯನ್ ಕರೆಕ್ಟ್ ಟೈಮಿಗೆ ಬರ್ತಾರೆ ಅವ್ರಿಗೇನು ಕೆಲಸ ಇಲ್ಲ ಅಂತ ಅರ್ಥ. ಅವಾಗ ಅಂದ್ಕೊಂಡೆ, ಏನಪ್ಪ ಜನ ಪಾಪ ಮನುಷ್ಯ ಒಬ್ಬ ಡಿಸಿಪ್ಲಿನ್ ಆಗಿದ್ದಾನೆ, ಸಿನ್ಸಿಯರ್ ಆಗಿದ್ದಾನೆ, ಅದನ್ನು ಯಾವ ರೀತಿ ಗೇಜ್ ಮಾಡ್ತಾ ಇದ್ದಾರೆ. ಅವ್ನು ಸಿನ್ಸಿಯರಾಗಿ ಬಂದಿದ್ದಾನೆ. ಬಂದಾಗ ಹೇಳೋದು ಅವ್ರಿಗೇನು ಕೆಲಸ ಇಲ್ಲ, ಬಂದು ಕೂತ್ಕೋತಾರೆ ರವಿ, ಇವ್ರಿಗಾರ ಭಾರಿ ಬ್ಯುಸಿ ಇವರು, ಅದಕ್ಕೆ 1 ಅವರ್ ಲೇಟ್ ಆಗುತ್ತೆ ಅಂತ. ಹಂಗೆ ಈಗ ಅದೊಂದು ಟ್ರೈಂಡಾಗಿ ಎಲ್ಲ ಸೆಟ್ ಮಾಡ್ತಾರೆ. ಎಷ್ಟು ಲೇಟಾಗಿ ಬರ್ತೀರಿ ಅಷ್ಟು ನೀವು ನಿಮಗೆ ಇದು ಜಾಸ್ತಿ ಬ್ಯುಸಿ ಇದ್ದೀರಾ ಅಂತ ಹೇಳ್ಬಿಟ್ಟು. ನಾವು ಯಾವುದೂ ಬ್ಯುಸಿ ಇರಲಿಲ್ಲ. ಒಂದು ಟ್ರಾಫಿಕ್ಕು, ಇನ್ನೊಂದು ನಾವು ಅಂದರೆ ಅರ್ಧ ಗಂಟೆ ಲೇಟಾಗಿ ಸ್ಟಾರ್ಟ್ ಆಗ್ಬೋದು ಅಂದ್ಕೊಂಡ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ ತಪ್ಪಾಯಿತು, ಕ್ಷಮೆ ಇರಲಿ. ಸುರೇಶ್ ಅವರು ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರ ಪತ್ರಿಕೆನೂ ಚೆನ್ನಾಗಿದೆ. ಪತ್ರಿಕೆಗಳು ಅಂತ ಬಂದಾಗ ಈಗ ಮೊದಲಿನ ಥರ ಇಲ್ಲ. ಮೊದಲೆಲ್ಲ ಏನಾಯಿತು ಅಂತ ಆಗ್ತಿತ್ತು ಅಂತ ಅಂದರೆ, ಪ್ರತಿಯೊಂದು ತುಂಬ ಸೂಕ್ಷ್ಮವಾಗಿ ಅವಲೋಕಿಸಿ ಬರೆಯೋರು. ಏನೇ ಇರಲಿ, ಒಂದು ಪದ ಆಗಿರಲಿ, ಒಂದು ಹೆಡ್ಲೈನ್ ಆಗಿರಲಿ, ಆ ಕೆಳಗೆ ಬರೀತಿರೋ ಪ್ರತಿ ಪ್ಯಾರನ್ನು ಚೆಕ್ ಮಾಡೋರು. ಈಗ ನೀವು ಮೊನ್ನೆ ನೋಡ್ಬೋದಾಗಿತ್ತು, ಪೂನಂ ಪಾಂಡೆ ಅಂತ ತೀರ್ಕೊಂಡ್ರು ಅಂತ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಯಿತು, ಎಲ್ಲರೂ ಸುದ್ದಿ ಕೊಟ್ಟರು. ನಾವು ರೀಸನಲ್ ಆಗಿರೋದ್ರಿಂದ ನಮ್ಮ ರೀಚಲ್ಲಿ ಇರೋದಿಲ್ಲ. ಅದು ಮುಂಬೈ, ಉತ್ತರ ಪ್ರದೇಶದಲ್ಲಿ ಆಗಿದ್ದಂಥ ಇನ್ಸಿಡೆಂಟು. ಸೊ ನಮ್ಮ ದೊಡ್ಡ ಅಣ್ಣದೀರು ಏನು ಬರೋದ್ರು, ಅಗ್ದೀರು ಏನು ಬರೋದ್ರು, ಅದನ್ನೇ ನೋಡ್ಕೊಂಡು ನಾವು ಹಾಕಿದ್ವಿ. ಬಟ್ ಏನಂತ ಅಂದರೆ, ಎಲ್ಲಿ ನಾವು ಮಿಸ್ ಮಾಡ್ತೀವಿ ಅಂತ ಅಂದರೆ, ಒಂದು ಸಾವನ್ನೂ ಸಹ ನೀವು ಒಬ್ಬರು ಸತ್ತಿದ್ದಾರೆ ಅಂತ ಇದೆ, ಅದನ್ನೂ ಸಹ ಪತ್ರಿಕೋದ್ಯಮದಲ್ಲಿ ಯಾವಾಗಲೂ ಏನಿರುತ್ತೆ, ಅಭಿಚೂರಿ ಬರಿಬೇಕಾದ್ರೆ ನೀವು ತುಂಬ ಜಾಗ್ರತೆಯಿಂದ ಬರೀಬೇಕು. ಆಮೇಲೆ ಅದನ್ನು ನೀವು 10 ಸಲ ರೆಕ್ಟಿಫೈ ಮಾಡ್ಬೇಕು. ನೀವು ಬೇಕಾದ್ರೆ ನಮಗೆ ಪತ್ರಿಕೋದ್ಯಮ ಎಥಿಕ್ಸ್ ಏನಂತ ಅಂದರೆ, ನೀವು ಬೇಕಾದರೆ 1 ದಿನ ತಡವಾಗಿ ಕೊಡಿ, ಆದರೆ ತಪ್ಪಾಗಿ ಕೊಡಬೇಡಿ ಅಂತ ಹೇಳ್ತಾರೆ. ಯಾವುದೇ ಸಾವಿನ ಸುದ್ದಿಗೆ ಬೇರೆದಾದ್ರೆ ನಾವು ಅವ್ರಿಗೆ ಕೇಳ್ಬೋದು, ನಾವು ಕ್ಷಮೆ ಕೋರ್ಬೋದು, ವಿಷಾದ ವ್ಯಕ್ತಪಡಿಸ್ತೀವಿ ಅಂತ. ಅವ್ರು ಸತ್ತಿಲ್ಲ, ವಿಷಾದ ವ್ಯಕ್ತಪಡಿಸ್ತಾ ಇದೀವಿ ಅದಕ್ಕೆ ಅಂತ ಹಾಕೊಂಡ್ರೆ ಜನ ನಮ್ಮನ್ನ ಹೆಂಗೆ ಹೋಗಿತಾರೆ ಹೇಳಿ. ಸೊ ಅಂತ ಒಂದು ತಪ್ಪಾಯಿತು. ಯಾರು ನೀವು ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ, ಎಲ್ಲರೂ ಹಾಕಿದ್ರು ನೆಕ್ಸ್ಟ್ ಇಲ್ಲ ಅವ್ರು ಬದುಕಿದ್ದಾರೆ ಅಂತ ಹೇಳಿದ್ರು. ಸೊ ಈಗ ನಾವು ಯಾವ ಲೆವೆಲ್ಗೆ ಹೋಗಿದ್ದೀವಿ ಅಂತಂದರೆ, ಡಿಜಿಟಲ್ ಅನ್ನೋ ಇದರಲ್ಲಿ. ಯಾಕಂತಂದರೆ ಈಗ ಎಲ್ಲರಿಗೂ ಏನಂತಂದರೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಸುದ್ದಿ ಬೇಕು. ಆಮೇಲೆ ಸುದ್ದಿನೂ ತುಂಬ ಜಾಸ್ತಿ ಓದುವಷ್ಟು ತಾಳ್ಮೆ ಯಾರಿಗೂ ಇಲ್ಲ. ಯಾಕಂತಂದರೆ ನಾವು ಜೆನ್ ಜಿ ಮತ್ತು ಜೆನ್ ವೈ ಅಂತ ಇದ್ದೀವಿ. ಅಂತಂದರೆ ನಮಗೆ ಏನಂತಂದರೆ, ಏನೇ ಸುದ್ದಿ ನಾನು ಕೊಡ್ತಾ ಇದ್ರೂ ಅದು ಜಸ್ಟ್ ನಿಮ್ಗೆ ಏನಂತಂದ್ರೆ, ನಾನು 8 ಸೆಕೆಂಡಲ್ಲಿ ನಿಮ್ಮ ಅಟೆನ್ಷನ್ನ ನಾನು ಗ್ರ್ಯಾಬ್ ಮಾಡಿದ್ರೆ ಮಾತ್ರ ನಾನು ಈ ಇದರಲ್ಲಿ ಸರ್ವೈವ್ ಆಗ್ತೀನಿ. ಯಾಕಂದರೆ ಹಿಂದೆ ನಾವೆಲ್ಲ ಹೆಂಗಿರ್ತಿದ್ವಿ, ಹೆಂಗಿತ್ತು ಅಂತಂದರೆ, ಪ್ರಜಾವಾಣಿಲಿ ಸಾಪ್ತಾಹಿಕ ಪುರವಣಿ ಬಂದರೆ ಒಂದು 700 ಪದ 800 ಪದ ಬರೀತಿದ್ರು. ಅದನ್ನು ಪೂರ್ತಿ ಇಡೀ ಪೇಪರ್ ಓದ್ತಿದ್ವಿ. ಈಗ ಯಾರಿಗೂ ಅಷ್ಟು ತಾಳೆ ಮೇಲೆ. ಯಾಕಂತಂದರೆ ಎಲ್ಲರಿಗೂ ಏನು ಒಂದು 60 ವರ್ಡ್ಸಲ್ಲಿ ಇರಬೇಕು, ಶಾರ್ಟ್ಸಾಗಿ ಹೋಗ್ಬೇಕು ನಿಮಗೆಲ್ಲ. ಸೊ ಅದರಲ್ಲೇ ಕಡಿಮೆ ಮಾಡಬೇಕು. ಆಮೇಲೆ ಅದು ಎಲ್ಲೂ ಯಾರಿಗೂ ಈಗ ಗ್ರಾಮರ್ ಯಾರಿಗೂ ಅವಶ್ಯಕತೆ ಇಲ್ಲ. ಈಗ ನೋಡಿ, ನಾವು ಡಿಜಿಟಲ್ ಮೀಡಿಯಾದಲ್ಲಿ ನಾವು ಟಾಪಲ್ಲಿ ಇದ್ದೀವಿ, ಡಿಜಿಟಲ್ ಮೀಡಿಯಾದಲ್ಲಿ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋವಂಥ ಎಲ್ಲ ವೆಬ್ಸೈಟು ನೋಡಿ, ಯಾರು ನಿಮಗೆ ಹಾರ್ಡ್ ಕೋರ್ ನ್ಯೂಸ್ ಕೊಡಲ್ಲ, ರೂರಲ್ ನ್ಯೂಸ್ ಕೊಡಲ್ಲ. ಎಲ್ಲರೂ ಏನು ಕೊಡ್ತಾರೆ ಅಂದರೆ ಯುಟಿಲಿಟಿ ಸ್ಟೋರಿ ಅಂತ ಕೊಡ್ತಾರೆ. ಯುಟಿಲಿಟಿ ಸ್ಟೋರಿ ಅಂತ ಅಂದರೆ ಏನು ಅಂತಂದರೆ, ಒಂದು ಇಂಥ ರಾಶಿಯವರಿಗೆ ಇವತ್ತು ಭಾರಿ ಅದೃಷ್ಟ ಕಾದಿದೆ, ಇಂಥ ರಾಶಿಯವರು ಇವತ್ತು ಈ ಕೆಲಸ ಮಾಡಿದರೆ ನೀವು ಕೋಟ್ಯಾಧೀಶರು ಆಗ್ಬೋದು ಅಂತ. ಬಟ್ ಒಂದು ಅರ್ಥ ಆಗ್ತಿಲ್ಲ ನಮಗೆ, ನೀವು ಕೆಲಸ ಮಾಡಿದ್ರೆ ತಾನೇ ಕೋಟ್ಯಾಧೀಶರು ಆಗೋದು. ನೀವು ಕೆಲಸನೇ ಮಾಡಿಲ್ಲ, ಬರೀ ನೋಡ್ತಾ ಇರ್ತೀರಿ ಈ ರಾಶಿಯವರಿಗೆ ಇವತ್ತು ಒಳ್ಳೆ ಇದಿದೆ ಅಂತ. ಹೌದು, ನಾನು ಏನಾದರೂ ಒಂದು ನನಗೆ ಒಳ್ಳೇದು ಆಗಬೇಕು ಅಂತ ಅಂದರೆ ನಾನೇನಾದರೂ ಆ್ಯಕ್ಟ್ ಮಾಡಬೇಕಲ್ವಾ. ಅವಾಗ ನಾನು ನಡೆದ್ರೆ ತಾನೇ ನಾನು ಬೀಳ್ತೀನೋ ಮುಂದಕ್ಕೆ ಹೋಗ್ತೀನೋ ಅಂತ ಗೊತ್ತಾಗೋದು. ಎಲ್ಲ ಬರೀ ಇಂಥವೇ ನೋಡ್ಕೊಳ್ಳೋದು. ಏನು ನೀವು ಸಣ್ಣ ಆಗಬೇಕಾದ್ರೆ
ಕುಂಬಳಕಾಯಿ ಜ್ಯೂಸ್ ಕೊಡ್ಬಿಟ್ಟು ಸಣ್ಣ ಹಾಕ್ತೀರಿ ಅಂತ ಹೇಳೋದು. ಇಡೀ ದಿನ ನಾನು ಟಿ ವಿನೇ ನೋಡ್ತಾ ಇರ್ತೀನಿ, ಕುತ್ಕೊಂಡು ಅಳಗಾಡೋದಿಲ್ಲ, ಏನಿಲ್ಲ, ಸೀರಿಯಲ್ ನೋಡ್ತಾ ಇರ್ತೀನಿ. ನಾನು ಹಿಂಗೆ ಸಣ್ಣ ಹಾಕ್ತೀನಿ. ಕುಂಬಳಕಾಯಿ ಜ್ಯೂಸ್ ಕುಡಿದ್ರೇನು, ನಾನು ಹಾಗಲಕಾಯಿ ಜ್ಯೂಸ್ ಕುಡಿದ್ರೇನು, ಯಾವ ಜ್ಯೂಸ್ ಕುಡಿದ್ರೇನು ಸಣ್ಣ ಆಗ್ಬೋದು, ಬಟ್ ಆ್ಯಕ್ಟಿವಿಟಿ ನನಗೆ ಎದ್ದು ನಡೆಯೋಕ್ಕಾಗಲ್ಲ, ಮಂಡಿಗೆ ನೋವು ಬರ್ತವೆ, ಪಾದ ನೋಯ್ತವೆ. ಸೊ ನಾನು ಹೇಳೋದು ಏನಂತ ಅಂದರೆ ನಿಮಗೆ ಯಾವ ಜ್ಯೂಸ್ ಏನೂ ವರ್ಕೌಟ್ ಆಗಲ್ಲ. ನಾನು ಆ್ಯಕ್ಟಿವ್ ಆಗಿರಬೇಕು, ನಾನು ಪ್ರಾಕ್ಟಿಕಲ್ ಆಗಿರಬೇಕು. ಯಾಕಂದರೆ ಈಗೆಲ್ಲ ಕೈಯಲ್ಲಿ ಮೊಬೈಲು. ಮೊದಲು ಹೇಳ್ತಿದ್ರು ಹಳ್ಳಿಲಿ ಏನಂತ ಹೇಳ್ತಿದ್ರು ಅಂದರೆ ಅವ್ರ ಮೊಬೈಲ್ ದೆವ್ವ ಐತಂತೆ, ಇವ್ರ ಮೊಬೈಲ್ ಗಾಳಿ ಐತಂತೆ, ಇವ್ರ ಮನೇಲಿ ಪಿಶಾಚಿ ಐತಂತೆ, ಅಲ್ಲ ಕಡೆ ಹೋಗ್ಬೇಡ, ಆ ಮನೆ ಸರಿ ಇಲ್ಲ ಅಂತ. ಬಟ್ ಈಗ ಎಲ್ಲರ ಮನೇಲೂ ಒಂದೊಂದು ದೆವ್ವ ಐತೆ, ಎಲ್ಲರ ಕೈಯಲ್ಲೂ ಒಂದು ದೆವ್ವ ಐತೆ. ಈ ಮೊಬೈಲೇ ಎಲ್ಲರೂ ಏನಂತ ಅಂದರೆ ಅಪ್ಪ ಅಮ್ಮ ಅಣ್ಣ ಎಲ್ಲ ಕೂತಿರ್ತಾರೆ, ಯಾರೂ ಮಾತಾಡ್ಸಲ್ಲ. ಕೆಲವ್ರಿಗೆ ಸೀರಿಯಲ್ ಹುಚ್ಚು, ಕೆಲವ್ರು ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಊಟ ಮಾಡಬೇಕಾದ್ರೂ ಸಹ ನಾನು ಏನು ತಿಂತಾ ಇದ್ದೀನಿ ಅಂತಲೂ ನೋಡಲ್ಲ. ಅಮ್ಮ ಅಲ್ಲಿ ಉಪ್ಪಿನಕಾಯಿ ಹಾಕಿದಾಳೋ ಉಪ್ಪು ಹಾಕಿದಾಳೋ ನೋಡಲ್ಲ, ಸುಮ್ಮನೆ ಹಿಂಗೆ ಎಳ್ಕೊಂಡು ಅಮ್ಮ ಉಪ್ಪಾಗಿದೆ, ಯಾಕೆ ಉಪ್ಪಾಗಿದೆ, ನೀವು ತಿಂತಾ ಇರೋದು ಉಪ್ಪು, ನೀನು ಏನು ನೆನ್ಸ್ಕೋಬೇಕನ್ನೋದು ನಿಮ್ಗೆ ಗೊತ್ತಿಲ್ಲ. ಇವೆಲ್ಲ ಯಾಕಾಗುತ್ತೆ ಅಂತಂದರೆ ನಾವು ನಮ್ಮ ಏನಂತ ಅಂದರೆ ನಮ್ಮ ಪಾರ್ಟ್ನರ್ ಮೊಬೈಲು ಹಂಗಂತ ತಿಳ್ಕೊಂಡಿದ್ವಿ. ಈ ಮೊಬೈಲ್ ಬಂದಿರೋದು ಎಷ್ಟು ಕಷ್ಟ ಆಗಿದೆ ಅಂತಂದರೆ ನೀವು ಪ್ರತಿಯೊಂದು ಯಾವ ಕ್ಷಣದಲ್ಲೂ ನೀವು ಮೊಬೈಲ್ ನೀವು ಬೇಕಾದ್ರೆ ನೋಡಿ, ನೀವು ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ನಿಮ್ಮ ಮೊಬೈಲಲ್ಲೇ ಇರುತ್ತೆ, ಅದು ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವು ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ ಅಂದರೆ 16 hours ನೀವು ಆ್ಯಕ್ಟಿವ್ ಆಗಿರ್ತೀರಿ. ನಾನು ಅಂದ್ಕೊಂಡಿರೋದು ಕೆಲವರು 15 ಇರ್ಬೋದು, ಕೆಲವರು 14 ಇರ್ಬೋದು. ಆ 16 hours ನೀವು 5 hours ಜಾಸ್ತಿ ನೀವು ಡಿಜಿಟಲ್ ವೆಲ್ ಬೀಯಿಂಗಲ್ಲಿ ನೋಡಿ ಮೊಬೈಲಲ್ಲಿ ಕಳೀತೀರ. ಸೊ ನಿಮ್ಮ ಪ್ರೈಮ್ ಟೈಮು, ನಿಮ್ಮ ನಾನೇನು ಹೇಳ್ತೀನಿ, ನಿಮ್ಮ ಪ್ರಮುಖವಾದ ಸಮಯ ಮತ್ತು ಎಲ್ಲನೂ ಮೊಬೈಲಲ್ಲಿ ಕೊಡ್ತಾ ಇದ್ದಾರೆ. ನಿಮ್ಮ ಕ್ರಿಯೇಟಿವಿಟಿ, ಪ್ರೊಡಕ್ಟಿವಿಟಿ ಎಲ್ಲ ಮೊಬೈಲಲ್ಲಿ ಕೊಟ್ಟರೆ ಎಲ್ಲ ಸರ್ವನಾಶ ಆಗ್ತಾರೆ. ಇವತ್ತು ಇನ್ನೊಬ್ರು ಬರ್ಗೋರು ರಾಮಚಂದ್ರ ಒಬ್ಬರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ, ಅವ್ರಿಗೆ ತಾಳ್ಮೆ ಇತ್ತು, ಪೇಷನ್ಸ್ ಇತ್ತು, ಅವ್ರ ಟೈಮಲ್ಲಿ ಮೊಬೈಲ್ ಇರಲಿಲ್ಲ. ಹಂಗಾಗಿ ಅವ್ರು ಅಷ್ಟೆಲ್ಲ ಬರೆದ್ರು, ತೋರಿಸಿದ್ರು, ನಮ್ಮ ಎಂಟರ್ಟೈನ್ ಮಾಡಿದ್ರು, ನಮ್ಮನ್ನ ಎಜುಕೇಟ್ ಮಾಡಿದ್ರು. ಈಗ ನಾವು ಅದನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಏನಂತಂದರೆ ತಾಳ್ಮೆ ಅನ್ನೋದು ಯಾರಿಗೂ ಇಲ್ಲವೇ ಇಲ್ಲ. ನೀವು ನೋಡ್ತಾ ಹೋಗಿ ಎಲ್ಲರೂ ಏನಂದ್ರೆ ಫಟಾಫಟ್ ಹೋಗ್ಬೇಕು. ಏನಂತಂದರೆ ಈ ಇನ್ಸ್ಟಾ ರೀಲ್ ಇದ್ದಂಗೆ, ಇನ್ಸ್ಟಾ ರೀಲು ನೋಡಿ ಯಾರು ಅದನ್ನು ಪೂರ್ತಿ ನೋಡಲ್ಲ. ಇರೋದೇ ಅದೆಷ್ಟು 59 ಸೆಕೆಂಡ್ ಇರುತ್ತೆ, ಅದು 3 ಸೆಕೆಂಡು. ನನ್ನ ಚಾನಲಲ್ಲಿ ನಮ್ಮ ಚಾನಲ್ ನಮ್ಮದು ರೀಲ್ ಗೀಲ್ ಎಲ್ಲ ಮಾಡ್ತಿರ್ತಾರೆ, ಬೇರೆ ಶಾರ್ಟ್ಸಾಗಿ ಹಾಕ್ತಾ ಇರ್ತಾರೆ. ಅದನ್ನು ನೋಡ್ತೀವಿ ನಾವು. ಒಂದು ಎವರೇಜ್ ಒಂದು ರಿಪೋರ್ಟ್ ಬರುತ್ತೆ ನಮಗೆ ಮೆಟಾದಲ್ಲಿ. ರಿಪೋರ್ಟ್ ತೆಗೆದು ನೋಡಿದಾಗ ನಮ್ಮ ಫೇಸ್ಬುಕ್ಕು, ಯೂಟ್ಯೂಬ್ ವ್ಯೂಸು 10 ಮಿಲಿಯನ್ನು 20 ಮಿಲಿಯನ್ನು ಪರ್ ಡೇ ವ್ಯೂಸ್ ಆಗ್ತಾ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ 80% ಆಫ್ ಯೂಸರ್ಸ್ ಏನಿರ್ತಾರೆ ಅಂತಂದರೆ ಬರೀ 3 ಸೆಕೆಂಡ್ ವ್ಯೂವರ್ಸ್ ಇರ್ತಾರೆ. 3 ಸೆಕೆಂಡಲ್ಲಿ ಡಿಸೈಡ್ ಮಾಡ್ತಾನೆ ನಾನು ಈ ವಿಡಿಯೋ ನೋಡಬೇಕಾ ಅಥವಾ ಬೇಡವಾ ಅಂತ. 3 ಸೆಕೆಂಡಲ್ಲಿ ಏನು ಹೇಳೋಕ್ಕೆ ಸಾಧ್ಯ? ಸೊ ಈಗಿರೋದಷ್ಟೇ. ನೀವು ಏನೇ ತೋರಿಸ್ಬೇಕು ಫಸ್ಟಿಗೆ ತೋರಿಸ್ಬೇಕು ನೀವು. ಯಾಕಂತಂದರೆ ಈಗಿನ ಹೆಡ್ಲೈನ್ಗಳು ಹಂಗೆ, ಸುಮ್ಮನೆ ಯಾವುದೋ ಒಂದು ರ್ಯಾಲಿಲಿ ಇರುತ್ತೆ, ಪಾಪ ಮಿನಿಸ್ಟ್ರು ಸುಮ್ಮನೆ ಹಿಂಗೆ ಅಂದಿರ್ತಾನೆ ಅಷ್ಟೇ, ಅನಂತನಾಗ ಶಂಕರ್ನಾಗ್ತವ ಹುಚ್ಚದ್ದು ಕುಣಿದ ಸಚಿವರು ಅಂತ. ಅದೇನು ಪದ, ಅವರು ಹುಚ್ಚದ್ದು ಕುಣಿಯೋದಂದ್ರೆ ಏನು ಸುಮ್ಮನೆ ಜನಕ್ಕೆ ಏನಂತಂದ್ರೆ ಜನಕ್ಕೆ ಅಟ್ರಾಕ್ಟ್ ಮಾಡಬೇಕು. ನಾವು ಕೊಡ್ತಿರೋಂಥ ಹೆಡ್ಲೈನ್ಗಳಾಗಿರ್ಬೋದು, ನಾವು ಮಾಡ್ತಿರೋಂಥ ಸುದ್ದಿ ಆಗಿರ್ಬೋದು, ಹೆಂಗೆ ಅಂತಂದ್ರೆ ಪ್ರೊವೋಕಿಂಗು, ಟೆಂಪ್ಟಿಂಗು, ಇಂಥ ಸುದ್ದಿಗಳು ಕೊಟ್ಟರು ಮಾತ್ರ ಓಡ್ತವೆ ಅನ್ನೋ ಮೆಂಟಾಲಿಟಿ ಇದೆ. ಹಂಗಂದ್ರೆ ನಾವು ಸಹ ಹಂಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ. ಏನಂತಂದರೆ ಯಾವುದೇ ಒಂದು ಪತ್ರಿಕೆಯಲ್ಲಿ ನೋಡಿ, ದೂರದರ್ಶನ ಇವತ್ತಿಗೂ ಹೇಳ್ತೀನಿ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಿದ್ರು. ಸೊ ಅವ್ರು ಮಾಡ್ತಿರೋ ಕಾರ್ಯಕ್ರಮಗಳಿಂದಾಗಿ ನಾವೇನಂತಂದರೆ ಮೆಂಟಲ್ ಪೀಸ್ ಮೇಂಟೈನ್ ಆಗ್ತಿತ್ತು. ಯಾಕಂತಂದರೆ ಅಲ್ಲಿ ಯಾವುದೇ ರೀತಿ ಇದು ಏನಂತಂದರೆ ವಿಕೃತವಾಗಿರೋ ತುಂಬ ಇದನ್ನು ಅಥವಾ ಯಾವುದು ತೋರಿಸ್ತಿರಲ್ಲ, ಎಲ್ಲ ಒಂದು ಬ್ಯಾಲೆನ್ಸ್ ಮಾಡಿದ್ರು. ಯಾಕಂತಂದರೆ ನಾವು ನೋಡಿದ್ದು ರಾಮಾಯಣ, ಮಹಾಭಾರತ, ರಮಾನಂದ ಸಾಗರ ರಾಮಾಯಣ ನೋಡಿದ್ವಿ, ಬಿ ಆರ್ ಚೋಪ್ರಾ ಮಹಾಭಾರತ ನೋಡಿ. ಆ ಮಹಾಭಾರತ ಇವೆಲ್ಲ ಏನು ಕಲಿಸ್ಕೊಟ್ವು ಅಂತಂದರೆ ಒಬ್ಬ ಮಾದರಿ ಪುರುಷ ಹೆಂಗಿರಬೇಕು, ಸತ್ಯದ ದಾರಿ ಹೆಂಗಿರಬೇಕು, ತಾಳ್ಮೆ ಎಷ್ಟು ಇಂಪಾರ್ಟೆಂಟು, ನಮ್ಮ ಗುರಿ ಎಷ್ಟು ಇಂಪಾರ್ಟೆಂಟ್, ಇಂಥವು ಹೇಳಿದ್ರು ಹೊರತು ಅದರಲ್ಲೂ ಸಹ ನಮ್ಗೆ ಹೇಳಿದ್ದೇನೆ. ರಾಮಾಯಣ ಮಹಾಭಾರತದಲ್ಲಿ ಹೇಳೋದೇನಂತಂದರೆ ಹೆಣ್ಣು ಮೋಹಿಸಬೇಡಿ, ಇಂಥವೆಲ್ಲ ನಮ್ಗೆ ಆದರ್ಶಗಳು. ಈಗಿನ ಸೀರಿಯಲಲ್ಲಿ ನೀವು ನೋಡ್ಕೊಂಬನ್ನಿ, ಯಾವ ಸೀರಿಯಲ್ ಅಂಥದ್ದು ಇರುತ್ತೆ. ನಮ್ಮದೇ ಚಾನಲ್ ತೊಗೋತೀನಿ ನಾನು. ಏನಂತಂದರೆ ಸ್ವಂತ ಸೊಸೆ, ಸ್ವಂತ ಮಗಳಿಗೆ ಹೆಂಗೆ ಇವ್ರನ್ನ ನಾನು ವಿಲನ್ ಆಗಿ ತೋರ್ಸೋಕ್ಕೆ ಏನೇನು ಮಾಡ್ಬೋದು. ಇಡೀ ದಿನ ಅದೇ, ಇಡೀ ತಿಂಗಳು, ವರ್ಷ, 8 ವರ್ಷ, 10 ವರ್ಷ ಸೀರಿಯಲ್ ಓಡ್ತಾ ಇರ್ತದೆ. 10 ವರ್ಷ ಸೀರಿಯಲ್ ಒಂದ್ಸಲ ಸೊಸೆ ಒಂದು 6 ವರ್ಷ, ಒಂದು 3 ವರ್ಷ ಅತ್ತೆನ ಕಾಡ್ತಾಳೆ, ಒಂದು 3 ವರ್ಷ ಅತ್ತೆ ಸೊಸೆನ ಕಾಡ್ತಾಳೆ. ಆ ಸೊಸೆಗೆ ಇನ್ನೊಬ್ಬ ಮಗು ಬಂದು ಅವ್ರನ್ನೂ ಕಾಡ್ತಾ ಇರ್ತಾರೆ. ಸೊ ಇಂಥ ಮೆಂಟಾಲಿಟಿ. ಅವಾಗ ನೀವು ಇವೆಲ್ಲ ನೋಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಮನೇಲಿ ಇರೋಂಥ ನಿಮ್ಮ ಸೊಸೆನ ನೀವು ಏನು ಮಾಡ್ತೀರಾ, ಮಗಳನ್ನ ಏನು ಮಾಡ್ತೀರಾ ಅಂತಂದರೆ ಅದೇ ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂತಂದರೆ ನಿಮ್ಮ ಇಂಪ್ಯಾಕ್ಟ್. ನೀವು ಸಾಯಂಕಾಲ 6 ಗಂಟೆಯಿಂದ 10:30 ಏನು ಸೀರಿಯಲ್ ನೋಡ್ತೀರಿ,
ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅದರಲ್ಲೂ ಸ್ಪೆಷಲ್ ಆಗಿ ನಾನು ಹೆಣ್ಮಕ್ಳಿಗೆ ಹೇಳೋದು ಏನಂತ ಅಂತಂದರೆ, ನೀವೇನೇ ನೋಡ್ತಾ ಇರೋದ್ರಲ್ಲೂ ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವೇನು ನೋಡ್ತೀರೋ ಅದೇ ನಿಮ್ಮ ಮಗು ಮಾಡುತ್ತೆ. ನಾನೇನು ಹೇಳಿದ್ ನನ್ನ ಮಗು ಕಲಿಯಲ್ಲ, ನಾನೇನು ಆ್ಯಕ್ಟ್ ಮಾಡ್ತೀನಿ, ನಾನೇನು ನಡ್ಕೋತೀನಿ ಅದನ್ನ ನೋಡಿ ನನ್ನ ಮಗು ಕಲಿಯುತ್ತೆ. ಸೊ ಹಂಗಾಗಿ ನೀವು ಪ್ರತಿಯೊಂದು ನೀವೆಷ್ಟು ಮೊಬೈಲ್ ಯೂಸ್ ಮಾಡಬೇಕು, ಏನು ಸೀರಿಯಲ್ ನೋಡಬೇಕು, ಸೊ ಅದರ ಇಂಪ್ಯಾಕ್ಟ್ ನಿಮ್ಮ ಮಗನ ಮೇಲೆ ಹೇಗನಾಗುತ್ತೆ. ಇದನ್ನೊಂದು ತಲೆಯಲ್ಲಿ ಇಟ್ಕೊಂಡು ನೀವು ಆ್ಯಕ್ಟ್ ಮಾಡ್ತಾ ಹೋದರೆ ನಿಮ್ಮ ಮಗ ನಿಜವಾಗ್ಲೂ, ನಿಮ್ಮ ಮಕ್ಕಳು, ನಿಮ್ಮ ಮನೇಲಿ ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ಆದಷ್ಟು ಮೊಬೈಲ್ ಯೂಸ್ ಕಮ್ಮಿ ಮಾಡಿ. ಸೊ ಏನೇ ಮಾಡೋದಿದ್ರು ತಲೆಯಲ್ಲಿ ಒಂದು ಇಟ್ಕೊಳ್ಳಿ, ಇದ್ರ ಇಂಪ್ಯಾಕ್ಟ್ ಹೆಂಗಾಗುತ್ತೆ. ಫಸ್ಟ್ ನಾನು ಒಂದು ಏನೋ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಒಂದು 10 ಸೆಕೆಂಡ್ ನಾನು ಹಿಂಗೆ ಮಾತಾಡಿದ್ರೆ, ನಾನು ಇದು ನೋಡಿದ್ರೆ ನೆಕ್ಸ್ಟ್ ಅದ್ರ ರಿಯಾಕ್ಷನ್ ಏನಾಗ್ಬೋದು ಅನ್ನೋದು ಸ್ವಲ್ಪ ಯೋಚನೆ ಮಾಡಿಬಿಟ್ರೆ ನೀವು ಖಂಡಿತವಾಗೂ ತುಂಬ ಅದ್ಭುತವಾಗಿ ನಿಮ್ಮ ಸಂಸಾರನೂ ಇರುತ್ತೆ, ನಿಮ್ಮ ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫ್ ಎಲ್ಲನೂ ಅದ್ಭುತವಾಗಿರುತ್ತೆ. ಆಮೇಲೆ ಯಾವುದೇ ಪತ್ರಿಕೆ ಆಗಿರ್ಬೋದು, ಯಾವುದೇ ಒಂದು ಡಿಜಿಟಲ್ ವೆಬ್ಸೈಟ್ ಆಗಿರ್ಬೋದು, ಯಾರು ತುಂಬ ಪ್ರೊವೋಕಿಂಗು, ಟೆಂಪ್ಟಿಂಗು ಹೆಡ್ಲೈನ್ ಕೊಡ್ತಾ ಇರ್ತಾರೆ, ಆದಷ್ಟು ಅವನ್ನ ನೋಡೋದಂಥದ್ದು ಕಮ್ಮಿ ಮಾಡ್ತಾ ಹೋಗಿ. ನಮಗೆಲ್ಲ ಇಂಟ್ರೆಸ್ಟ್ ಏನು ಗೊತ್ತಾ, ಎಲ್ಲರಿಗೂ ಇಂಟ್ರೆಸ್ಟ್ ಏನು ಅಂದರೆ ಇವನು ಯಾರ ಜೊತೆ ಸಂಬಂಧ ಐತೆ, ಇವನ ಡ್ರೈವರ್ಸ್ ಯಾವಾಗ ಆಗುತ್ತೆ. ಅರ್ಧ ಜನ ಅಭಿಷೇಕ್ ಬಚ್ಚನು, ಐಶ್ವರ್ಯ ಡೈವರ್ಸ್ ಮಾಡಿಸೋದ್ರಲ್ಲೇ ನಿಂತವ್ರೆ. ಯಾಕೆ ನಮ್ಗೆ ಅದು ಚೆನ್ನಾಗಿರೋದು ಕೊಟ್ಟರೆ ನೋಡೋಕೆ ಇಷ್ಟ ಇಲ್ಲ. ಯಾರೋ ಇಬ್ಬರು ದಂಪತಿಗಳು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತಂದರೆ ನಿಜಕ್ಕೆ ಹೇಳ್ತೀನಿ, ಅದು ಗೂಗಲಲ್ಲಿ ಗೂಗಲ್ ಅನಾಲಿಟಿಕ್ಸ್ ಅಂತ ಬರುತ್ತೆ, ಆ ಸ್ಟೋರಿ ಬರೋದೇ ಇಲ್ಲ. ಅದೇ ನೀವು ನೋಡಿ, ಯಾರೋ ಒಬ್ರು ಇಲ್ಲದೆ ಇರೋ ನಡುವೆ ಡೈವರ್ಸ್ ಅಂತ ಹಾಕಿ ಟಾಪ್ ಟ್ರೆಂಡಿಂಗ್ ಸ್ಟೋರಿ ಅದೇ ಇರುತ್ತೆ. ಸೊ ಯಾಕೆಂತಂದ್ರೆ ಜನದ ಏನಂತಂದ್ರೆ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಇದೆ. ಸೊ ನೀವು ಅದನ್ನು, ನಾನು ಹೇಳೋದೇನಂತಂದ್ರೆ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಸೊ ನೀವು ಎಲ್ಲಿವರೆಗೂ ಒಂದು ಒಳ್ಳೆ ಸುದ್ದಿ, ಒಳ್ಳೆ ಪತ್ರಿಕೆಗೆ ನೀವು ಎಲ್ಲಿವರೆಗೂ ಒಳ್ಳೆ ರೀಡರ್ ಆಗಲ್ವೋ ಅಲ್ಲಿವರೆಗೂ ಅವು ಬೆಳೆಯಲ್ಲ. ನಾವೇನು ಈ ರೀತಿ ಇಲ್ಲ ಸಲ್ಲದ ಸುದ್ದಿಗಳು, ಅಂತೆ ಕಂತೆ ಸುದ್ದಿಗಳು ಅಂತ ಕ್ವಶನ್ ಮಾರ್ಕಲ್ಲಿ ಹಾಕ್ತೀವಿ, ಅವನ್ನ ಎಲ್ಲಿವರೆಗೂ ನೋಡ್ತೀರ, ಅವ್ರು ಬೆಳೀತಾರೆ. ಸೊ ಎಲ್ಲ ಇರೋದು ನಿಮ್ಮ ಕೈಲೇ, ರಿಮೋಟ್ ನಿಮ್ಮ ಕೈಲೇ ಇರುತ್ತೆ. ಪ್ರೇಕ್ಷಕನೇ ಎವ್ರಿಥಿಂಗು, ಎಲ್ಲ ಓದುಗನೇ ಎವ್ರಿಥಿಂಗು. ಸೊ ನೀವೇನು ಬಯಸಬೇಕು, ನಿಮ್ಗೇನು ಕೊಡಬೇಕನ್ನೋ ಡಿಮ್ಯಾಂಡ್ ನೀವು ಮಾಡಬೇಕು. ಇವಾಗ ಹೇಳ್ತೀವಿ ರಾಜ್ಕುಮಾರ್ ಸಿನಿಮಾ ತುಂಬ ಅದ್ಭುತವಾಗಿರ್ತೀವಿ, ಈಗ ಸಿನಿಮಾ ಅಷ್ಟು ಚೆನ್ನಾಗಿ ಬರಲ್ಲ ಅಂತ. ಯಾಕಂದರೆ ನೀವು ಅಂಥ ಸಿನಿಮಾ ಮಾಡಿದ್ರೆ ನೋಡೋದೇ ಇಲ್ಲ ನೀವು. ಜನ್ಮದ ಜೋಡಿ ಬರಗೂರು ರಾಮಚಂದ್ರ ಅವರು ಬರೆದಂಥ ಇದು ಸಂಭಾಷಣೆ ಅವ್ರದ್ದೇ ಇರ್ತದೆ, ಎಂಥ ಅದ್ಭುತವಾದ ಮೂವಿ. 46 ನಿಮಿಷದಲ್ಲಿ 5 ಹಾಡು ಬಂದು ಹೋಗ್ತವೆ. ಹೆಂಗೆ ಬಂತು ಹಾಡು, ಹೆಂಗೆ ಓದು ಅನ್ನೋದು ಗೊತ್ತಾಗಲ್ಲ ನಿಮಗೆ. ಸೊ ಇಡೀ ಮೂವಿ ನೋಡ್ತಾ ಹೋದ್ರೆ ನಿಮ್ಗೆ ಹೆಂಗೆ ಮೂವಿ ಮುಗಿಯಕ್ಕೆ ಬಂದ್ಬಿಡುತ್ತೆ ಗೊತ್ತಾಗಲ್ಲ, ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತಾ ಅಂತ. ಈಗಿರೋ ಮೂವಿಗಳಲ್ಲಿ ನೋಡಿ ವಯಲೆನ್ಸ್ ಬಿಟ್ಟರೆ ಏನೂ ಇರಲ್ಲ. ಜನಕ್ಕೆ ವಯಲೆನ್ಸ್ ಇಷ್ಟ, ಆಮೇಲೆ ಹೀರೋ ವಿಲನ್ ಥರ ನೋಡೋಕೆ ಇಷ್ಟಪಡ್ತಾರೆ. ಯಾರು ರಾಜ್ಕುಮಾರ್ ಥರ ಸ್ಯಾಕ್ರಿಫೈಸು, ಆಮೇಲೆ ಹೀರೋಯಿನ್ನ ದೂರದಿಂದನೇ ಮಾತಾಡಿಸೋ, ಇಂಥವೆಲ್ಲ ಜನಕ್ಕೆ ಇಷ್ಟನೇ ಆಗ್ತಿಲ್ಲ. ಜನಕ್ಕೆ ಏನೋ ಎಕ್ಸ್ಟ್ರಾ ಬೇಕನ್ಸುತ್ತೆ. ಸೊ ಎಕ್ಸ್ಟ್ರಾ ಅನ್ನೋ ಇದರಲ್ಲಿ ನಾವೇನಂತೀವಿ, ನಮ್ಮ ಥರ ನಾವು ಕಳ್ಕೊತಾ ಇದ್ವಿ. ದಯವಿಟ್ಟು ಬಿ ನಾರ್ಮಲ್, ತುಂಬ ಎಕ್ಸಾಗ್ರೇಟ್ ಆಗಿರೋಂಥ ಅನ್ನೋದು ಅವಾಯ್ಡ್ ಮಾಡಿ, ಸಿಂಪಲ್ ಆಗಿ ಲೈಫ್ ಸ್ಟೈಲ್ ಇಟ್ಕೊಳ್ಳಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಬಹುತೇಕ ವೇದಿಕೆ ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ನಾವು ಸಮೀಪಿಸ್ತಾ ಇದ್ದೇವೆ. ನನಗೂ ನಾಟಕದ್ದೇ ಸ್ವಲ್ಪ ಚಿಂತೆ, ಹಾಗಾಗಿ ಡಾಕ್ಟರ್ ಎಚ್.ಎಸ್. ಸುರೇಶ್ ಅವರು, ನರಶಸ್ತ್ರ ಚಿಕಿತ್ಸಾ ತಜ್ಞರು, ಪ್ರೀಮಿಯರ್ ಹೆಲ್ತ್ ಕೇರ್, ಕುಮಾರಸ್ವಾಮಿ ಬಡಾವಣೆ, ಒಂದೆರಡು ನುಡಿಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ವೇದಿಕೆ ಮೇಲಿರುವಂಥ ಗಣ್ಯರೇ, ಸುರೇಶ್ ಅವರ ತಂಡದವರೇ, ಇಲ್ಲಿ ಬಂದಿರುವಂಥ ಹಿರಿಯರೇ, ಸ್ನೇಹಿತರೇ, ಇಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಾನು ಚಿಕ್ಕವನಿದ್ದಾಗ ಹೈಸ್ಕೂಲಲ್ಲಿ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾ ಇದ್ದೆ, ಪೇಪರ್ ಬರ್ತಾ ಇವತ್ತು ಬಂತ, ಇಡ್ಕಿ ನೋಡ್ತಿದ್ದೆ ಕಿಟಕಿಯಿಂದ. ಬಂತು ಅಂದರೆ ಓಡಕ್ಕೆ ಎತ್ಕೊಂಡು ಬಂದ್ಬಿಟ್ಟು ಅದರಲ್ಲಿ ಸುಭಾಷಿತ ಓದ್ತಾ ಇದ್ವಿ. ಆಮೇಲೆ ಎಷ್ಟೊಂದು ಜನ ಒಳ್ಳೊಳ್ಳೆ ಥಿಂಗ್ಸ್ಗಳಲ್ಲಿ ಇದ್ದವು ಬುಕ್ಸಲ್ಲಿ, ಪೇಪರಲ್ಲಿ. ಸೊ ಅವತ್ತಿಂದ ಪ್ರತಿದಿನ ನಾನು ಪೇಪರ್ ಓದ್ತಾ ಇದ್ದೆ ಚಿಕ್ಕದಿಂದಲೇ. ಅವತ್ತು ಬೆಳೆಸ್ಕೊಂಡಿರುವಂಥ ಒಂದು ಅಭ್ಯಾಸ ಇವತ್ತೂ ಮುಂದುವರೆದಿದೆ. ಇವತ್ತೂ ಸಹ 5:30 ಆದ ತಕ್ಷಣ ಪೇಪರ್ ಬಂತ ಅಂತ ನೋಡ್ತಾ ಇರ್ತೀವಿ. ಬಂದ ತಕ್ಷಣ ತೊಗೊಂಡು ಕೂತ್ಕೊಂಡು ಓದ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಅಂದರೆ ನಮ್ಮ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ನಾವು ದಯವಿಟ್ಟು ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಮ್ಮ ಮಕ್ಕಳಿಗೂ ಸಹ ಈ ಪುಸ್ತಕಗಳು, ಪತ್ರಿಕೆಗಳನ್ನ ಓದುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು ಅಂತ ದಯವಿಟ್ಟು ನೀವು ಪ್ರತಿದಿನ ಹೇಳ್ತಾ ಇದ್ದರೆ ಅವರು ಒಂದಲ್ಲ ಒಂದು ದಿನ ನಿಮ್ಮ ದಾರಿಯನ್ನು, ಅಂದರೆ ನೀವು ಹೇಳೋದನ್ನ ಅವರು ಫಾಲೋ ಮಾಡ್ತಾರೆ. ಯಾಕೆಂದರೆ ಓದುವುದು ತುಂಬ ಒಳ್ಳೆಯ ಅಭ್ಯಾಸ.
ಈಗ ನೋಡಿ, ಈಗ ಮೊಬೈಲ್ ನೋಡೋದೇ ಆಗಲಿ, ಟಿ ವಿ ನೋಡೋದೇ ಆಗಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕಣ್ಣಿಗೆ ತೊಂದರೆ ಆಗುತ್ತೆ, ಮೊಬೈಲ್ನಿಂದ ಮಾನಸಿಕವಾಗಿ ತೊಂದರೆ ಆಗುತ್ತೆ. ಅವ್ಯಾವ ತೊಂದರೆ ಈ ಓದಿನಲ್ಲಿಲ್ಲ. ಪುಸ್ತಕ ಓದಿದ್ರೆ, ಪೇಪರ್ ಓದಿದ್ರೆ ನಮ್ಮ ನಾಲೆಡ್ಜ್ಗೆ ಏನಾಗುತ್ತೆ, ಮತ್ತು ಆರೋಗ್ಯವೂ ಚೆನ್ನಾಗಿರುತ್ತೆ. ಸುರೇಶ್ ಅವರು ಒಂದಿನ ಬಂದು ನಮ್ಮ ಆಸ್ಪತ್ರೆಗೆ, ಸರ್ ಇದು ಶುರು ಮಾಡ್ತಾ ಇದ್ವಿ, ಆಗಲೇ ಒಂದು ಪತ್ರಿಕೆ ಆಯಿತು, ಪ್ರಿಂಟ್ ಆಯಿತು ಅಂದಾಗ ನಾನು ಹೇಳಿದೆ, ಸರ್ ಸುರೇಶ್ ಅವರೇ ಸ್ವಲ್ಪ ಕಷ್ಟ ಅಲ್ವಾ ಪತ್ರಿಕೆಗಳು, ಏಕೆಂದರೆ ಆದರೆ ಅದ್ಭುತವಾದ ಕೆಲಸ ಪತ್ರಿಕೆ ಮಾಡುವಂಥದ್ದು. ಏಕೆಂದರೆ ಜನಗಳಿಗೆ ಒಂದು ನಾಲೆಡ್ಜ್ನ ತಲುಪಿಸುವಂಥದ್ದು, ಒಂದು ಎಚ್ಚರಿಕೆಯನ್ನು ತಲುಪಿಸುವಂಥದ್ದು, ಮತ್ತು ಜನಗಳನ್ನ ಒಂದು ಒಳ್ಳೆ ದಿಕ್ಕಿನಾಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡುವಂಥದ್ದು ಈ ಅತ್ಯುತ್ತಮವಾದ ಮಾಧ್ಯಮ ಅಂದರೆ ಪತ್ರಿಕೆ, ಪುಸ್ತಕ. ಇದು ಒಳ್ಳೆ ಕೆಲಸ, ಆದರೆ ಇದು ಸ್ವಲ್ಪ ಕಷ್ಟದ ಕೆಲಸ ಅಂದರೆ. ಆಮೇಲೆ ಹೇಳಿದೆ, ನೀವೇನು ಬೇಜಾರು ಮಾಡ್ಕೊಬೇಡ್ರಿ, ನಾನು ಹಾಗೆ ಹೇಳ್ತಾ ಇದ್ದೀನಿ ಅಂತ. ದಯವಿಟ್ಟು ಮುಂದುವರಿಸಿ, ಇದು ಒಳ್ಳೆ ಕೆಲಸ, ನಾವೆಲ್ಲ ನಮ್ಮ ಜೊತೆಲಿದ್ದೀವಿ, ನೀವು ಇದು ಮಾಡ್ಕೊಂಡು ಹೋಗಿ ಒಳ್ಳೆ ಪತ್ರಿಕೆಯಾಗಿ ಮೂಡಿ ಬರಲಿ ಅಂತ ನಾನು ನನ್ನ ಒಂದು ಸಪೋರ್ಟನ್ನು ಅವ್ರಿಗೆ ಹೇಳಿದೆ. ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ ಸುರೇಶ್ ಅವರೇ, ಮುಂದುವರ್ಸ್ಕೊಂಡು ಹೋಗಿ, ಒಳ್ಳೆ ಕೆಲಸಕ್ಕೆ ಅದು ಜಯ ಸಿಕ್ಕೇ ಸಿಗುತ್ತೆ ಅಂತ. ಆಮೇಲೆ ನಾನು ಒಂದು ಚಿಕ್ಕ ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನರಶಸ್ತ್ರ ಚಿಕಿತ್ಸಾ ತಜ್ಞ, ಅಂದರೆ ನ್ಯೂರೋ ಸರ್ಜನ್. ಆದರೂ ಕನ್ನಡ ಪುಸ್ತಕಗಳು ಅಂದರೆ ನನಗೆ ಭಾರಿ ಇಷ್ಟ. ಜನಗಳಿಗೆ ನಮ್ಮ ವೈದ್ಯಕೀಯ ನಾಲೆಡ್ಜ್ನ ತಲುಪಿಸ್ಬೇಕು ಅನ್ನೋದು ಒಂದು ನನಗೆ ಭಾರಿ ಇಷ್ಟ. ಹಾಗಾಗಿ ಸುಮಾರು 14 ಕನ್ನಡ ಪುಸ್ತಕಗಳನ್ನ ಬರೆದಿದ್ದೇನೆ, ಮೆಡಿಕಲ್ ಪುಸ್ತಕಗಳನ್ನ. ಅದರಲ್ಲಿ ನಿದ್ರೆ ಎಂಬ ಸಂಜೀವಿನಿ ಅನ್ನೋದು ಬಹುತೇಕ ಅದರಲ್ಲಿ ಮೆದುಳು ಸಂಬಂಧಪಟ್ಟದ್ದು, ಮಾನಸಿಕ ಸಂಬಂಧಪಟ್ಟದ್ದು, ಮತ್ತು ಶಾರೀರಿಕವಾಗಿ ಇದು ಅಂದರೆ ಬೊಜ್ಜು ಇಳಿಸಿಕೊಳ್ಳುವುದು ಹೇಗೆ, ನೆನಪಿನ ಶಕ್ತಿ ಹೆಚ್ಚಿಸಿದುಕೊಳ್ಳುವುದು ಹೇಗೆ, ಹೀಗೆ ಸುಮಾರು ಪುಸ್ತಕಗಳನ್ನ ಕನ್ನಡದಲ್ಲಿ ಬರೆದಿದ್ದೀನಿ. ಸೊಂಟ ನೋವು, ಅದರ ಕಾರಣಗಳು, ಪರಿಹಾರ. ನನ್ನ ಮೆದುಳಿನ ಶಕ್ತಿ, ನೆನಪಿನ ಶಕ್ತಿ ಹೆಚ್ಚಿಸಿದುಕೊಳ್ಳುವುದು ಹೇಗೆ, ಮತ್ತು ನಿದ್ರೆ ಎಂಬ ಸಂಜೀವಿನಿ ಅನ್ನೋ ಪುಸ್ತಕಗಳನ್ನ 2 ಪುಸ್ತಕನ ನಾನು 2018ನಲ್ಲಿ ರಿಲೀಸ್ ಮಾಡಿದೆ ಇಸ್ರೋಲ್ ಲೇಔಟಲ್ಲಿ. ಅವಾಗ ನಮ್ಮ ಸ್ನೇಹಿತರಾದ, ಅಂದರೆ ನಮ್ಮ ಗುರುಗಳಾದ ಮುಕುಂದರಾಜ್ ಅವರು ಬಂದಿದ್ದರು, ಮತ್ತು ಚಂದ್ರಶೇಖರ್ ಕಂಬಾರ್ ಅವರು ಬಂದಿದ್ದರು. ಅವರು ಆ ಪುಸ್ತಕಗಳನ್ನ ಬಿಡುಗಡೆ ಮಾಡಿಕೊಟ್ರು 2018ನಲ್ಲಿ. ಮತ್ತು ಆ ಸಂದರ್ಭದಲ್ಲಿ ಕೆಲವು ಪುಸ್ತಕಗಳ ಸ್ನೇಹಿತರು ಬಂದಿದ್ರಲ್ಲ, ಈ ಫಂಕ್ಷನ್ ಆದ ತಕ್ಷಣ ಕೆಲವ್ರಿಗೆಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ ಕೊಡಲಿಕ್ಕೆ ಅಂತ ಹೋದೆ. 4 ಪುಸ್ತಕ ನೀವು ಇಟ್ಕೊಂಡಿರಪ್ಪ. ಅವ್ರು ಹೇಳಿದ್ರು, ಬೇಡಪ್ಪ ನಿಮ್ಮ ಪುಸ್ತಕ. ನನಗೆ ಬೇಜಾರಾಯಿತು. ನಾವು ಪುಸ್ತಕ ಕೊಡೋಕೆ ಹೋಗ್ತಾರೆ, ಇವ್ರು ಬೇಡಪ್ಪ ಅಂತ ಹೇಳ್ತಾರಲ್ಲ. ಯಾಕೆಂದರೆ ಒಂದು ಪುಸ್ತಕ ಬರೀಬೇಕು, ಅವ್ರು ಭಾರಿ ಕಷ್ಟ ಇದೆ. ಸುಮಾರು 1.5 ವರ್ಷ ತೊಗೊಂಡಿತ್ತು 2 ಪುಸ್ತಕನ ಬರೀಬೇಕಾದ್ರೆ. ಇವ್ರು ಬೇಡ ಅಂದರು. ಯಾಕಪ್ಪ ಬೇಡ ಅಂತೀಯ ಅಂದರೆ, ಇಲ್ಲಪ್ಪ ನಿನ್ನ ಪುಸ್ತಕ ಅದ್ಭುತವಾಗಿದೆ, ನಾನು ನೀವು ಕೊಟ್ಟ ಪುಸ್ತಕ ನಾನು ತಗೊಳ್ಳಲ್ಲ, ನಾನು ಕೊಂಡ್ಕೊತೀನಿ, ನಾನು ಕೊಂಡ್ಕೊಂಡು ಓದ್ತೀನಿ ಅಂತ. ಅದನ್ನೇ ನಾನು ಹೇಳೋದು, ದಯವಿಟ್ಟು ಕೊಂಡ್ಕೊಂಡು ಪತ್ರಿಕೆನ ಓದಿ. ಆವಾಗ ನಮಗೆ ಭಾರಿ ಖುಷಿ ಆಗುತ್ತೆ. ಅದನ್ನು ನೋಡಿ, ಯಾಕೆಂದರೆ ಒಳ್ಳೆ ಸ್ಟೂಡೆಂಟ್ಗಳಿದ್ದಾಗಲೇ ಗುರುಗಳಿಗೆ ಕೀರ್ತಿ ಬರೋದು. ಒಳ್ಳೆ ಪೇಷಂಟ್ಗಳಿದ್ದು ಚೆನ್ನಾಗಿ ಅವ್ರಿಗೆ ಗುಣ ಆದರೆ ಡಾಕ್ಟರ್ಗಳಿಗೆ ಹೆಸರು ಬರುತ್ತೆ. ಹಾಗೆ ಒಳ್ಳೆ ಓದುಗರು ಇದ್ದರೆ ಅದು ಪತ್ರಿಕಾ ಮಾಧ್ಯಮವ್ರಿಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಓದುವನ್ನು ಅಭ್ಯಾಸ ಮಾಡ್ಕೊಳ್ಳಿ, ಕೊಂಡ್ಕೊಂಡು ಓದಿ. ನಮ್ಮ ಸ್ನೇಹಿತರಾದ ಸುರೇಶ್ ಅವರ ತಂಡವರಿಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ನನ್ನ 2 ಮಾತುಗಳ ಸಭಾ ಕಾರ್ಯಕ್ರಮದ ಕೊನೆಯ ಮಾತುಗಾರರಾಗಿ ಮೌರ್ಯ ಪೂಜಾರಿ ಅವರು 1-2 ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ತಮಗೆಲ್ಲರೂ ಕೂಡ ನಾನು ಸ್ವಲ್ಪ ತಡವಾಗಿ ಬಂದೆ, ಅದಕ್ಕೆ ಕ್ಷಮೆ ಕೇಳ್ತಾ 2 ಮಾತಲ್ಲಿ ಈ ಒಂದು ಭಾಷಣವನ್ನು ಮುಗಿಸ್ತೀನಿ. ನಮ್ಮ ಸುರೇಶ್ ಅವರು ಆತ್ಮೀಯರು, ಬಹಳ ವಿಚಾರವಾದಿಗಳು. ಇವತ್ತು ಜೊತೆಯಲ್ಲಿ ಅನ್ನುವಂತಹ ಪತ್ರಿಕೆಯನ್ನು ಲೋಕಾರ್ಪಣೆ ಮಾಡೋದ್ರ ಜೊತೆಗೆ ಅನೇಕ ಸಾಹಿತಿಗಳು, ದಿಗ್ಗಜರಿದ್ದಾರೆ. ನಮ್ಮ ಮಾನ್ಯ ಶ್ರೀ ಬರಗೂರು ರಾಮಚಂದ್ರಪ್ಪ ಸರ್ ಅಂದರೆ ಒಂದು ಇತಿಹಾಸನೇ, ಅದು ಪುಸ್ತಕಗಳ ಒಂದು ಭಂಡಾರವೇ ಅಂತಲೇ ಕರೀಬೋದು.
ಜೊತೆಗೆ ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಅನ್ನೋರಿದ್ದಾರೆ, ಮತ್ತು ಎಲ್ಲ ನನ್ನ ಅನೇಕ ಹಿರಿಯರು ಕೂಡ ಇದ್ದಾರೆ. ಇವತ್ತು ಪತ್ರಿಕೋದ್ಯಮ ಅನ್ನೋದು ಬಹಳ ಒಂದು ತ್ರಿಶಂಕು ಅಂಚಿನಲ್ಲಿರುವಾಗ ಇಂಥ ಪತ್ರಿಕೆಗಳು ಬರಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಅತ್ಯಂತ ವಿಶೇಷವಾದಂತಹ ಎಲ್ಲ ವಿಚಾರಗಳನ್ನು ಒಳಗೊಂಡು ಒಂದು ವಿಶೇಷ ವಿನ್ಯಾಸದೊಂದಿಗೆ ಒಂದು ಪತ್ರಿಕೆಯನ್ನು ತಂದಿದ್ದಾರೆ ಆತ್ಮೀಯರು ಹಾಗೂ ನನ್ನೆಲ್ಲ ಸ್ನೇಹಿತರಂಥ ಸುರೇಶ್ ಅವರಿಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯ ಕೋರ್ತಾ, ನನಗೆ ಕರೆಸಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಧನ್ಯವಾದಗಳು ಸರ್. ಸುಬ್ರಹ್ಮಣ್ಯಪುರ SP ಗಿರೀಶ್ ಅವರು ತೆರಳಿದ್ದಾರೆ. ಅವರಿಗೆ ಗಿರೀಶ್ ರವರು ಸಹಾಯಕ ಪೊಲೀಸ್ ಆಯುಕ್ತರು ಸುಬ್ರಹ್ಮಣ್ಯಪುರ, ಅವರಿಗೆ ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ನಮ್ಮೊಂದಿಗೆ ಇದ್ದದಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನು ಮಾಡೋದ್ರ ಮೂಲಕ ಅವರನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಈಗ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಒಟ್ಟಿಗೆ ಹಾಕ್ಬಿಡ್ತಾರೆ ಬಿಡ್ರಿ, ಹಂಗೆ ಮಾಡಲಿ, ಆಮೇಲೆ ತಗೋಣ. ಧನ್ಯವಾದಗಳು ಎಲ್ಲ ಸನ್ಮಾನಿತರಿಗೆ. ಕಳಿಸ್ತಾ ಓಕೆ. ಧನ್ಯವಾದಗಳು. ಬಂಗಾರಿ ಪಾತ್ರದಲ್ಲಿ ಬಸವಕುಮಾರ್ ಬಿ ರಾಮಣ್ಣನವರ್, ಪ್ರಹ್ಲಾದ ಪಾತ್ರದಲ್ಲಿ ಮಾಸ್ಟರ್ ಯದುವೀರ್, ಗೋಗಿ ಪಾತ್ರದಲ್ಲಿ ಮುರಳಿ ಪವಾರ್ ಮತ್ತು ಗ್ರಾಮಸ್ಥರಾಗಿ ಟಿಪ್ಪು, ರತ್ನ, ಶ್ರೀದೇವಿ, ಜಾಹ್ನವಿ, ಮುರುಳಿ, ಮೋಹನ್ ಕುಮಾರ್, ಶಿವಪ್ಪ ಗಾಣಿಗೇರ, ತಿಪ್ಪೇಸ್ವಾಮಿ ದಾವಣಗೆರೆ, ಸಂಗೀತ ಗಜಾನನ ಟಿ ನಾಯಕ್, ಬೆಳಕು ಮಹದೇವ ಸ್ವಾಮಿ, ಪ್ರಸಾದನ ನ್ಯಾಷನಲ್ ದೇವು, ಕಲೆ ಶಿವನಾಯಕ ದೊರೆ, ರಂಗ ಪರಿಕರ ಕೇಶವ, ರಂಗ ನಿರ್ವಹಣೆ ಇತಿಹಾಸ ಶಂಕರ, ರಚನೆ ಮತ್ತು ನಿರ್ದೇಶನ ಆರ್ ವೆಂಕಟರಾಜು. ಸರ್ ಒಂದು ನಿಮಿಷ ಗೆಸ್ಟ್ಗಳ ಕೈನಲ್ಲಿ ಮಾಡಿಸಿ ಸರ್. ಅವರಿಗೆ ಪ್ರೀತಿಪೂರ್ವಕವಾದಂಥ ಗೌರವ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕರಾದಂತಹ ಸುರೇಶ್ KMC ಮತ್ತು ಪದಾಧಿಕಾರಿಗಳು.
ತಾಣದ ಅಭಿವೃದ್ಧಿ ಪ್ರಾಧಿಕಾರ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿ ಅವರಿಗೆ ಈ ದಿನ ಈ ಸಭೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಹೃತ್ಪೂರ್ವಕವಾದಂತಹ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ಸಿ ವಾಹಿನಿಯ ಮುಖ್ಯಸ್ಥರಾದಂಥ ಎಸ್ ರವಿ ಅವರಿಗೆ ಮುಂದಿನ ಸನ್ಮಾನ. ಡಾಕ್ಟರ್ ಎಚ್ ರಂಗಶ್ರೀ ರಂಗಸ್ವಾಮಿ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಹಿರಿಯ ರಂಗಕರ್ಮಿಗಳು. ಡಾಕ್ಟರ್ ಮುಂದಿನ ಸನ್ಮಾನ ನಂಜುಂಡ ಪ್ರಸಾದ್, ಲೆಕ್ಕ ಪರಿಶೋಧಕರು. ಆಗಿದೆಯಾ? ಮಂಜುನಾಥಯ್ಯ ಎಲ್, ಪತ್ರಕರ್ತರು. ಮಂಜುನಾಥಯ್ಯ ಎಲ್ ಅವರಿಗೆ ಗೌರವ ಸಮರ್ಪಣೆ. ನರರೋಗ ತಜ್ಞರು. ಮುಂದಿನ ಸನ್ಮಾನಿತರು ಮೌರ್ಯ ಪೂಜಾರಿ ಅವರು. ನಾಟಕ ಪ್ರಾರಂಭ ಆಗುತ್ತೆ. ನಮ್ಮ ವೆಂಕಟರಾಜರವರಿಗೆ ಸನ್ಮಾನ. ಹಾಗೆ ಆತ್ಮೀಯರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ನಿಜಕ್ಕೂ ನಾನು ಈ ದಿನ ನನ್ನ ಪಾಲಿಗೆ ಸ್ಮರಣೆಯ ದಿನ. ಏಕೆಂದರೆ ನಾನು ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕನಾಗಿದ್ದೀನಿ. ಇಷ್ಟು ಜನ ಗಣ್ಯರು ಹೇಳಿದರೆ ಪತ್ರಿಕೆ ಮಾಧ್ಯಮ ಇವತ್ತು ಎಷ್ಟು ನಾವು ಪತ್ರಿಕೆ ಓದ್ತೀವಿ ಅಷ್ಟು ಕನ್ನಡನ ಕಲಿತೀವಿ. ನಾವು ಕನ್ನಡ ಉಳಿಬೇಕು ಅಂದರೆ ಪತ್ರಿಕೆ ಓದಬೇಕು. ಹಾಗಾಗಿ ಇಷ್ಟೊತ್ತು ನಾಡೋಜ ಬರಗೂರು ಮಾಸ್ಟ್ರು ಎಳೆಯಾಗಿ ಬಿಚ್ಚಿ ತಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ನಾನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಏಕೆಂದರೆ ನಮ್ಮ ವೆಂಕಟರಾಜರು ನನ್ನ ಬೈಕೊಳ್ತಾರೆ. ಏಕೆಂದರೆ ನಾಟಕ ಸ್ಟಾರ್ಟ್ ಮಾಡೋಣ,
ನಾಟಕ ನೋಡೋಣ ಅಂತ ನೀವು ಇರ್ತೀರಿ, ಅವರು ನಾಟಕ ಸ್ಟಾರ್ಟ್ ಮಾಡೋಣ ಅಂತ ಇರ್ತಾರೆ. ಹಾಗಾಗಿ ನಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ನಮಗೂ ಹಾಗೂ ನನ್ನ ಎಲ್ಲ ಆತ್ಮೀಯರು ಹಾಗೂ ನನ್ನ ತಂದೆಯ ಸ್ಥಾನದಲ್ಲಿರುವ ಎಲ್ಲ ನನ್ನ ವೇದಿಕೆ ಮೇಲಿರುವ ಗಣ್ಯರಿಗೆ ನಮಿಸ್ತಾ ನನ್ನ ಇವೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಪತ್ರಿಕೆಯ ಸೌರಭ ನಾಗರಾಜ್ ಅವರು ದಯಮಾಡಿ ವೇದಿಕೆಗೆ ಬಂದು ಒಂದು ಪುಷ್ಪವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ವಂದನಾರ್ಪಣೆ ರಾಘವೇಂದ್ರ ರಾಜು. ಸಹೇಲಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಕಿರಣ್ ಇದ್ದಾರೆ, ಅವ್ರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಈಗ ಕೆಲವೇ ನಿಮಿಷಗಳಲ್ಲಿ ನಾಟಕ ಪ್ರಾರಂಭ ಆಗುತ್ತೆ. ವಂದನಾರ್ಪಣೆ ಆದ ನಂತರ ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಮಾನ್ಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ 5 ನಿಮಿಷದಲ್ಲಿ ನಾಟಕ ಪ್ರಾರಂಭ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ ಅಂತ ಹೇಳ್ತಾ ಎಲ್ಲ ಅತಿಥಿ ಗಣ್ಯರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಒಂದು ದೊಡ್ಡ ಸಭೆಯನ್ನು ಮಾಡಿ ಸಾಹಿತಿಗಳನ್ನು, ಸಂಶೋಧಕರನ್ನು, ವಿಚಾರವನ್ನು, ಮಾಧ್ಯಮ ಮಿತ್ರರನ್ನು ಮತ್ತು ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಇವತ್ತು ಒಂದು ನಯನ ಅನ್ನುವಂಥ ಸಭಾಂಗಣದಲ್ಲಿ ಬಹಳ ಅದ್ಧೂರಿಯಾದ ಕಾರ್ಯ ಜೊತೆಯಲ್ಲಿ ಮುನ್ನಡೆಯುವಂಥ ಒಂದು ಹೆಸರು ಭಾಳ ಚೆನ್ನಾಗಿದೆ. ಆ ಹೆಸರಿಗೆ ಒಂದು ಒಳ್ಳೆಯ ಟೈಟ್ಲ್ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಮೆಚ್ಚುಗೆ ಆಗಿದೆ ಆ ಪತ್ರಿಕೆ. ಆಗ ಎಲ್ಲರೂ ನೋಡಲಿ, ನಾವು ಸಹ ಪ್ರೋತ್ಸಾಹವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವಾಗ ನಮ್ಮ ಲೆಕ್ಕ ಪರಿಶೋಧಕರುವಂಥ ನಮ್ಮ ನಂಜುಂಡ ಪ್ರಸಾದ್ರವರು ನಮ್ಮ ಜೊತೆಲಿದ್ದಾರೆ. ಬಹಳ ವಿಚಾರವಂತರು, ಕಾನೂನಿನ ಮತ್ತು ಹಣದ ಅರಿವಿನ ಲೆಕ್ಕದಲ್ಲಿ ಪರಿಣತವನ್ನು ಬಲ್ಲವರು. ಅವರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುರೇಶ್ ಅವರು ಎಲ್ಲ ಜವಾಬ್ದಾರಿ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುರು ಮಾಡಕ್ಕೆ ಹೋಗ್ತೀನಿ. ನಮಸ್ಕಾರ.